ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸೊ ಕೇಂದ್ರೀಯ ಪ್ರವೃತ್ತಿ ಮಾಪಕಗಳು ಹೇಗೆ ಒಂದು ರಿಸರ್ಚ್ ಅಂತ ನಾವು ಕರಿಬೇಕು ಅಂತ ಅಂದ್ರೆ ಸಿಸ್ಟಮ್ಯಾಟಿಕ್ ಅಥವಾ ಸೈಂಟಿಫಿಕ್ ಪ್ರೊಸೀಜರ್ ಟು ಗೇನ್ ಸಮಥಿಂಗ್ ನ್ಯೂ ಇನ್ಫಾರ್ಮೇಶನ್ ಅಂತ ನಾವೇನು ಹೇಳ್ತೀವಿ, ಅಂತಹ ಸೈಂಟಿಫಿಕ್ ಮೆಥಡ್ಸ್ ಅಥವಾ ಸೈಂಟಿಫಿಕ್ ಪ್ರೊಸೀಜರ್ಸ್ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ನೋಡ್ತಾ ಹೋಗ್ತೀವಿ. ಪ್ರತಿಯೊಂದು ಹಂತ ಅಂತ ಅಂದ್ರೆ ಸೊ ನಾವು ಯಾವಾಗ ಡೇಟಾವನ್ನ ಅಥವಾ ಒಂದು ವೇರಿಯೇಬಲ್ಸ್ ಅನ್ನ ನಾವು ತೆಗೆದುಕೊಳ್ತೀವಿ, ವೇರಿಯೇಬಲ್ಸ್ ಅನ್ನ ತೆಗೆದುಕೊಂಡ ನಂತರದಲ್ಲಿಯೂ ಸಹ ಅದಕ್ಕೆ ಸಂಬಂಧಿಸಿದಂತಹ ಏನು ಲಾಜಿಕ್ ಇದೆ, ಏನು ಸಿಗ್ನಿಫಿಕೆನ್ಸ್ ಇದೆ, ಏನು ಒಂದು ವೇರಿಯೇಬಲ್ಗೂ ಇನ್ನೊಂದು ವೇರಿಯೇಬಲ್ಗೂ ಕಂಪ್ಯಾರಿಸನ್ ಅನ್ನ ಮಾಡಬಹುದು, ಹೇಗೆ ಮತ್ತೊಂದು ವೇರಿಯೇಬಲ್ಸ್ಗೆ ನಾವು ಆ ಒಂದು ಲಿಂಕೇಜ್ ಅನ್ನ ಕೊಡಬಹುದು, ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ ಏನು, ಅಥವಾ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಏನು. ನಾವೇನಾದ್ರು ನಾವು ತೆಗೆದುಕೊಳ್ತೀವಿ ಒಂದು ಸ್ಟಡಿ ವೇರಿಯೇಬಲ್ಸ್ ಅಂತ ಅಂದ್ರೆ ಅದ್ರ ಹಿಂದೆ ಇರತಕ್ಕಂತಹ ಒಂದು ಅಂಶ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಮುಂದುವರೆದ ಭಾಗವಾಗಿ ಡೇಟಾ ಕಲೆಕ್ಷನ್ ಮಾಡೋದ್ರಿಂದ ಹಿಡಿದು ಸೊ ಎಲ್ಲೆಲ್ಲಿ ಸೈಂಟಿಫಿಕ್ ಪ್ರೊಸೀಜರ್ಸ್ ಬರುತ್ತೆ, ಸೈಂಟಿಫಿಕ್ ಪ್ರೊಸೀಜರ್ ಪ್ರತಿಯೊಂದು ಹಂತದಲ್ಲೂ ಆಬ್ಜೆಕ್ಟಿವ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಆಬ್ಜೆಕ್ಟಿವ್ಸ್ ಅನ್ನ ನಾವು ಫ್ರೇಮ್ ಮಾಡಬೇಕು, ಹೈಪೋಥಿಸಿಸ್ ಅನ್ನ ನಾವು ಫ್ರೇಮ್ ಮಾಡಬೇಕು. ಸೊ ಹೈಪೋಥಿಸಿಸ್ ಅನ್ನ ನಾವು ಫ್ರೇಮ್ ಮಾಡಬೇಕು ಅಂತಂದ್ರೆ ಯಾವುದು ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ ಇದೆ, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇದೆ, ಏನು ಪ್ರಾಬಬಲ್ ಆನ್ಸರ್ಸ್ ಬರಬಹುದು, ನಾವು ತೆಗೆದುಕೊಂಡಿರ್ತಕ್ಕಂತಹ ಒಂದು ವೇರಿಯೇಬಲ್ಸ್ ಮುಂದೆ ಯಾವ ರೀತಿಯಾದಂತಹ ಒಂದು ಪರೀಕ್ಷಣಗಳಿಗೆ ಅಥವಾ ಪರೀಕ್ಷಣದ ಉತ್ತರಗಳಿಗೆ ಅಥವಾ ಬಂದಿರತಕ್ಕಂಥ ರಿಸಲ್ಟ್ಗಳು ಯಾವುದರ ಆಧಾರದ ಮೇಲೆ ನಿಂತ್ಕೊಳ್ಳುತ್ತೆ, ಗೋಲ್ ಸೆಟ್ ಆಗುತ್ತೆ, ಇವುಗಳನ್ನೆಲ್ಲ ನಾವು ನೋಡೋದೇ ಆದ್ರೆ ರಿವ್ಯೂ ಆಫ್ ಲಿಟ್ರೇಚರ್ಸ್ ಎಕ್ಸಿಸ್ಟೆಡ್ ಲಿಟ್ರೇಚರ್ಸ್ ಯಾವ ಡೈರೆಕ್ಷನ್ ಅಲ್ಲಿ ಅಥವಾ ಏನನ್ನ ಹೇಳುತ್ತೆ, ಅದನ್ನು ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು, ಯಾವ ರೀತಿಯಾದಂತಹ ಲಿಟ್ರೇಚರ್ ಅಥವಾ ಎಕ್ಸಿಸ್ಟೆಡ್ ಲಿಟ್ರೇಚರ್ ಅನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು, ಅದು ಯಾವ ರೀತಿಯಾಗಿರಬೇಕು. ಫಸ್ಟ್ ಈಗ UGC ಇಂದ ಶೋಧಗಂಗಾ ಅಥವಾ ಗೂಗಲ್ ಸರ್ಚ್ ಇಂಜಿನ್ ನಲ್ಲಿ ನಾವು ರಿಲೇಟೆಡ್ ಸ್ಟಡೀಸ್ ನಾವು ಯಾವ್ದಾದ್ರು ಒಂದು ಸ್ಟಡಿ ಮಾಡಬೇಕು, ಒಂದು ಟೆಂಟೇಟಿವ್ ವೇರಿಯೇಬಲ್ಸ್ ಅನ್ನ ತೆಗೆದುಕೋಬೇಕು. ಜಸ್ಟ್ ಸಿಂಪಲ್ ಟೈಪ್ ಮಾಡಿ ಅದಕ್ಕೆ ರಿಲೇಟೆಡ್ ಸ್ಟಡೀಸ್ ಅಂತ ಕೊಟ್ರೆ ವಿ ಕ್ಯಾನ್ ಗೆಟ್ ಎನ್ ನಂಬರ್ ಆಫ್ ಸೈಟೇಷನ್ಸ್. ಒಂದೊಂದು ನಾವು ನೋಡ್ತಾ ಹೋದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಟಡೀಸ್ ನಲ್ಲಿ ಪರ್ಟಿಕ್ಯುಲರ್ ವೇರಿಯೇಬಲ್ಸ್ ನಲ್ಲಿ ಆಗಿರ್ತಕ್ಕಂತಹ ಅನೇಕ ರಿಲೇಟೆಡ್ ಸ್ಟಡೀಸ್ಗಳು ನಮಗೆ ಕಾಣಸಿಗ್ತಾ ಹೋಗುತ್ತೆ. ಯಾವಾಗ ಅದನ್ನ ನಾವು ನೋಡ್ತೀವಿ ನಮಗೊಂದು ಟೆಂಟೇಟಿವ್ ಐಡಿಯಾಗಳು ಸಿಗುತ್ತೆ. ಯಾವ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಮತ್ತೆ ಕೋಪಿಂಗ್ ಮೆಕ್ಯಾನಿಸಮ್ ಈ ರೀತಿಯಾಗಿದೆ, ಪಾಸಿಟಿವ್ ರಿಲೇಶನ್ಶಿಪ್ ಇದೆ, ಅಥವಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದಾಗೆ ಕೋಪಿಂಗ್ ಮೆಕ್ಯಾನಿಸಮ್ ಜಾಸ್ತಿ ಆಗ್ತಾ ಹೋಗಿದೆ, ಕೆಲವೊಂದು ಬಾರಿ ಕಡಿಮೆ ಆಗಿದೆ. ಎಮೋಷನ್ ಫೋಕಸ್ಡ್, ಲೈಕ್ ಪ್ರಾಬ್ಲಮ್ ಫೋಕಸ್ಡ್, ಸೀಕಿಂಗ್ ಸೋಷಿಯಲ್ ಹೆಲ್ಪ್. ಬೇರೆ ಬೇರೆ ಪ್ಯಾಟ್ರನ್ಸ್ ನ ಆಧಾರದ ಮೇಲೆ ಈ ಕಾರ್ಲೇಷನ್ಸ್ಗಳು ಸ್ಟ್ರೆಸ್ ಮತ್ತೆ ಕೋಪಿಂಗ್ ಸ್ಟ್ರಾಟಜೀಸ್ ನ ನಡುವೆ ಇರತಕ್ಕಂತಹ ರಿಲೇಶನ್ಶಿಪ್ ಚೇಂಜಸ್ ಆಗ್ತಾ ಹೋಗಿದೆ. ಅದರ ಆಧಾರದ ಮೇಲೆ ನಾವು ಯಾವ ರೀತಿಯಾದಂತಹ ಹೈಪೋಥಿಸಿಸ್ ಗಳನ್ನ ಸೆಟ್ ಮಾಡ್ಕೋಬೇಕು. ಇದೊಂದು ಸೈಂಟಿಫಿಕ್ ಮೆಥಡ್. ನಾವು ಏನೇ ಒಂದು ಎಲಿಮೆಂಟ್ ಅನ್ನ ನಾವು ಒಂದು ರಿಸರ್ಚ್ ಮೆಥಡ್ ಅಲ್ಲಿ ಆಗಿರಬಹುದು ಅಥವಾ ಪ್ರೊಸೀಜರ್ಸ್ ಅಲ್ಲಿ ಆಗಿರಬಹುದು, ಅಥವಾ ಯಾವುದೇ ಒಂದು ಎಲಿಮೆಂಟ್ ಅನ್ನ ನಾವು ತರ್ತಾ ಇದೀವಿ ರಿಸರ್ಚ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಅಂದ್ರೆ ಅದಕ್ಕೆ ಒಂದು ಸೈಂಟಿಫಿಕ್ ಎಲಿಮೆಂಟ್ ಅನ್ನ ನಾವು ಕೊಡ್ಬೇಕಾಗುತ್ತೆ, ಅಥವಾ ಸೈಂಟಿಫಿಕ್ ಟಚ್ ಅನ್ನ ನಾವು ಕೊಡ್ಬೇಕಾಗುತ್ತೆ. ಸೈಂಟಿಫಿಕ್ ಟಚ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಟ್ರೆಸ್ ಅಂಡ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಫಾರ್ ಎಕ್ಸಾಂಪಲ್ ಗೆ ಇಟ್ಕೊಳ್ಳೋಣ.
ಓಕೆ, ಸೊ ನಮ್ಮ ರಿಸಲ್ಟ್ ನಾವು ಸ್ಟಡಿ ಮಾಡಿದಾಗ ಸೊ ಇದೇ ರೀತಿಯಾದಂಥ ರಿಸಲ್ಟ್ ನಮಗೆ ಬರಬಹುದು ಅಥವಾ ಬರ್ದನೇ ಇರಬಹುದು. ಆದರೆ ಒಂದು ರಿಸರ್ಚ್ ಪ್ರಪೋಸಲ್ ಅನ್ನ ನಾವು ಪ್ರಿಪೇರ್ ಮಾಡೋ ಅಂತ ಸಂದರ್ಭದಲ್ಲಿ ಸೊ ಒಂದು ಟೆಂಟೇಟಿವ್ ರಿಸಲ್ಟ್ಗಳು, ಓಕೆ, ಸೊ ಅಥವಾ ಮುಂದೆ ಪ್ರಾಬಬಲ್ ರಿಸಲ್ಟ್ಗಳು ಈ ರೀತಿಯಾಗಿ ಕಾಣಿಸ್ಕೋಬಹುದು. ಏನಕ್ಕೆ ಅಂತಂದ್ರೆ ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ಡೇಟಾ ಇದು ಹೇಳ್ತಾ ಇದೆ ಪಾಸಿಟಿವ್ ರಿಲೇಶನ್ಶಿಪ್ ಇದೆ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಇದೆ, ಅಥವಾ ಎಷ್ಟು ಸಿಗ್ನಿಫಿಕೆಂಟ್ ಇದೆ ಒಂದು ವೇರಿಯೇಬಲ್ಗೂ ಇನ್ನೊಂದು ವೇರಿಯೇಬಲ್ಗೂ, ಕ್ರೋನ್ಬಾ ಆಲ್ಫಾ ಎಷ್ಟಿದೆ. ಸೊ ಇದೆಲ್ಲ ಒಂದಷ್ಟು ಇನ್ಫಾರ್ಮೇಶನ್ಸ್ ಒಂದು ಏನಕ್ಕೆ ಅಂತಂದ್ರೆ ನಾವು ಮಾಡ್ತಾ ಇರೋದು ಓಕೆ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್. ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಯಾವಾಗ್ಲೂ ಸಹ ಅದರದೇ ಆದಂತಹ ಒಂದು ಸೈಂಟಿಫಿಕ್ ಮೆಥಡ್ ಅನ್ನ ಹೊಂದಿರುತ್ತೆ. ಸಂಗ್ರಹ ಮಾಡ್ಕೊಂಡಿದೀವಿ, ಅದರ ಆಧಾರದ ಮೇಲೆ ನಾವು ಇಂಟರ್ಪ್ರಿಟೇಷನ್ ಅನ್ನ ಮಾಡ್ತಾ ಇದ್ವಿ. ಹೀಗೆ ಒಂದು ಸೈಂಟಿಫಿಕ್ ಒಂದು ರಿಸರ್ಚ್ ಅಂತಕ್ಕಂಥದ್ದು ಈ ಸೈಂಟಿಫಿಕ್ ನ ಆಧಾರದ ಮೇಲೆ, ಸೈಂಟಿಫಿಕ್ ನ ಒಂದು ಎಳೆಗಳ ಆಧಾರದ ಮೇಲೆ ಮುಂದುವರಿತಾ ಹೋಗುತ್ತೆ. ಸ್ಟಡಿ ಪಾಪ್ಯುಲೇಷನ್ ಅಂತ ಬರುತ್ತೆ ನಾವು, ಅಥವಾ ಯೂನಿವರ್ಸ್ ಆಫ್ ದ ಸ್ಟಡಿ. ಯೂನಿವರ್ಸ್ ಆಫ್ ದ ಸ್ಟಡಿ ನಾವು ಅದಕ್ಕೊಂದು ಫ್ರೇಮ್ ಕೊಡಬೇಕು, ಅದಕ್ಕೆ ಒಂದು ಎಲ್ಲೆಯನ್ನ, ಒಂದು ರಿಸರ್ಚ್ ನ ಒಂದು ಎಲ್ಲೆಯನ್ನ ನಾವು ಕೊಡಬೇಕು ಅನ್ನೋದೇ ಆದ್ರೆ ಅದಕ್ಕೆ ಇರ್ತಕ್ಕಂತಹ ಒಂದು ಮಾನದಂಡಗಳು ಏನು, ಸೊ ಯಾವುದು ನಮ್ಮ ಸಂಶೋಧನೆಯ ಎಲ್ಲೆ ಅಥವಾ ಎಷ್ಟು ಪಾಪ್ಯುಲೇಷನ್ಸ್ಗೆ ಜನರಲೈಸೇಷನ್ ಮಾಡಬಹುದು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕು ಅನ್ನೋದೇ ಆದ್ರೆ ಯೂನಿವರ್ಸ್ ಆಫ್ ದ ಡೇಟಾ ಅನ್ನ ನಾವು ಪ್ರಾಪರ್ ಆಗಿ ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ತೆಗೆದುಕೊಂಡು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಅಥವಾ ಎಮೋಷನಲ್ ಇಂಟೆಲಿಜೆನ್ಸು ಅಥವಾ ಒಂದು IQ ಲೆವೆಲ್, ಅಕಾಡೆಮಿಕ್ ಪರ್ಫಾರ್ಮೆನ್ಸು, ಅಥವಾ ಸ್ಟ್ರೆಸ್, ಅಕಾಡೆಮಿಕ್ ಸ್ಟ್ರೆಸ್ ಅಥವಾ ಅಡ್ಜಸ್ಟ್ಮೆಂಟ್, ಸೊ ಯಾವ್ದಾದ್ರು ಒಂದು, ಅಥವಾ ವರ್ಕಿಂಗ್ ವುಮೆನ್ಸು, ಓಕೆ, ಹೋಮ್ ಮೇಕರ್ಸು, ಸೊ ಅವರಲ್ಲಿ ಇರ್ತಕ್ಕಂಥ ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್, ಸೊ ಯಾವ್ದಾದ್ರು ಒಂದು ವೇರಿಯೇಬಲ್ಸ್ ಅನ್ನ ನಾವು ತೆಗೆದುಕೊಳ್ತೀವಿ ಅಂತ ಅಂದ್ಕೊಳ್ಳೋಣ. ಅದ್ರ ವ್ಯಾಪ್ತಿಯನ್ನ ನಾವು ಹೇಗೆ ನಾವು ಡಿಸೈಡ್ ಮಾಡ್ಕೋಬೇಕು? ಆ ವ್ಯಾಪ್ತಿ ನಾವು ಯಾವ ಎಲ್ಲೆಯನ್ನ ನಿರ್ಧಾರ ಮಾಡ್ತೀವಿ, ಆ ಎಲ್ಲೆಯನ್ನ ಪ್ರತಿನಿಧಿಸುವಂತಹ ಒಂದು ಸಮೂಹ ಅಥವಾ ಒಂದು ನಮೂನೆಯನ್ನ ನಾವು ಪಿಕ್ ಮಾಡ್ಕೋಬೇಕಾಗತ್ತೆ, ಅದನ್ನ ನಾವು ಡಿಟರ್ಮೈನ್ ಮಾಡ್ಬೇಕಾಗತ್ತೆ. ಸೊ ಆ ಡಿಟರ್ಮೈನ್ ಮಾಡ್ಕೊಂಡ ನಂತರದಲ್ಲೇ ಸೊ ನಮ್ಮ ಒಂದು ಸ್ಟಡೀಸ್ನ ಒಂದು ಯೂನಿವರ್ಸ್ ಆಫ್ ದ ಸ್ಟಡಿ ಅಂತಕ್ಕಂಥದಕ್ಕೆ ಒಂದು ಡೆಫಿನೇಷನ್, ಪ್ರಾಪರ್ ಡೆಫಿನೇಷನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಯೂನಿವರ್ಸ್ ಆಫ್ ದ ಸ್ಟಡಿ ವೆರಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಅಥವಾ ಬಂದಿರತಕ್ಕಂಥ ಫಲಿತಾಂಶ ಯಾರ ಮೇಲೆ ನಾವು ಅದನ್ನ ಜನರೇಷನ್ ಮಾಡಕ್ ಹೊರಟಿದೀವಿ, ಸೊ ಆ ಒಂದು ಪಾಪ್ಯುಲೇಷನ್ ಯೂನಿವರ್ಸ್ ಆಫ್ ದ ಸ್ಟಡಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸಿಟಿನಲ್ಲಿ ಇರ್ತಕ್ಕಂಥವ್ರು, ಸೊ ಅಥವಾ SSLC ಓದ್ತಾ ಇರ್ತಕ್ಕಂತಹ ಮಕ್ಕಳ ಬೆಂಗಳೂರಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಝೋನ್ ಅಲ್ಲಿ, ಸೌತ್, ಈಸ್ಟ್, ವೆಸ್ಟ್, ಲೈಕ್ ದಟ್. ಓಕೆ, ಸೊ ಒಂದು ಝೋನ್ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ IQ ಅನ್ನೋ ಒಂದು ಎಕ್ಸಾಂಪಲ್ಗೆ ತೆಗೆದುಕೊಳ್ಳೋಣ. ಓಕೆ, ಸೊ ನಾವು ಸ್ಯಾಂಪಲ್ ಅನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ, ಅಲ್ಲಿ ಇರ್ತಕ್ಕಂಥ ಒಂದು ಸೈಂಟಿಫಿಕ್ ಎಲಿಮೆಂಟ್ ಏನು, ಅದನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ನಮೂನೆ, ಒಂದು ಸ್ಯಾಂಪಲ್ ಅನ್ನ ನಾವು ಸಂಗ್ರಹ ಮಾಡ್ಕೊಳ್ತೀವಿ, ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಆ ಒಂದು ನಮೂನೆ ಸೈಂಟಿಫಿಕ್ ಆಗಿದ್ದಾಗ ಮಾತ್ರ ನಾವು ಮಾಡುವಂತಹ ಒಂದು ಇಂಟರ್ಪ್ರಿಟೇಷನ್, ಜನರಲ್ ಇಂಟರ್ಪ್ರಿಟೇಷನ್, ಸೊ ಅದು ಅಪ್ಲಿಕೇಬಲ್ ಆಗುತ್ತೆ, ಅಷ್ಟು ಜನಕ್ಕೆ, ಅಷ್ಟು ಪಾಪ್ಯುಲೇಷನ್ಗೆ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ಅಥವಾ ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಅವರ ಮನಸ್ಥಿತಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಮನಸ್ಥಿತಿ, SSLC ಓದ್ತಾ ಇರ್ತಕ್ಕಂಥ ಮಕ್ಕಳ ಮನಸ್ಥಿತಿ ಈ ರೀತಿಯಾಗಿದೆ. ಸೊ ಯಾರ ಮಕ್ಕಳು, ಸೊ ಯಾವ ಏಜ್ ಗ್ರೂಪು, ಇದನ್ನೆಲ್ಲ ನಾವು ಪ್ರಾಪರ್ ಆಗಿ ಡಿಫಿನೇಷನ್ಸ್ ಅನ್ನ ಕೊಡ್ಬೇಕಾಗುತ್ತೆ, ಮೋಟಿವೇಶನ್ಸ್, ಸೊ ಈ ತರದ್ದೆಲ್ಲ ಅಭಿಪ್ರಾಯಗಳೇನು, ನಾರ್ತ್ ಇಂಡಿಯಾ ಒಂದು ಅಭಿಪ್ರಾಯಗಳನ್ನ ಹೊಂದಿದ್ದಾರೆ ಟುವರ್ಡ್ಸ್ ನೇಷನ್ ಅಂತ ಕರೀಬಹುದು, ಟುವರ್ಡ್ಸ್ ಅವರ ಏನೇ ಒಂದು ಪರ್ಟಿಕ್ಯುಲರ್ ವೇರಿಯಬಲ್ ಅಂತ ನಾವು ತೆಗೆದುಕೊಂಡಾಗ, ಆಸ್ಪೆಕ್ಟ್ ಅಂತ ನಾವು ತೆಗೆದುಕೊಂಡಾಗ, ಸೊ ಅದು ಕನ್ಸಿಡರ್ ಆಗ್ತಾ ಹೋಗುತ್ತೆ.
ಸೊ ಹೀಗೆ ಆಯಾ ವೇರಿಯೇಬಲ್ಸ್ಗೆ ತಕ್ಕಂತೆ ಅಲ್ಲಿರ್ತಕ್ಕಂತಹ ಒಂದು ಪಾಪ್ಯುಲೇಷನ್ ಅಥವಾ ಒಂದು ಜಿಯೋಗ್ರಫಿಕಲ್ ಏರಿಯಾ ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಕಲರ್ ಪರ್ಸೆಪ್ಷನ್ ತಮಿಳುನಾಡು ರೀಸನ್ ಅಲ್ಲಿ, ಎಸ್ಪೆಷಲಿ ಈಸ್ಟ್ ಕೋಸ್ಟಲ್ ರೋಡ್ ಅಥವಾ ಈಸ್ಟ್ ಕೋಸ್ಟಲ್ ರೀಜನ್ ಬರುತ್ತಲ್ಲ, ಸೊ ಅಲ್ಲಿ ಕಲರ್ ಪರ್ಸೆಪ್ಷನ್ ಬಗ್ಗೆ ಅನೇಕ ಸಂಶೋಧನೆಗಳಾಗಿದೆ. ಏನಕ್ಕೆ ಅಂತಂದ್ರೆ ತಮಿಳಿಯನ್ಸ್ ಜಾಸ್ತಿ ಈ ಯೆಲ್ಲೋ ಕಲರ್ಸ್ ನ ಲೈಕ್ ಮಾಡ್ತಾರೆ. ಸೊ ಏನಕ್ಕೆ ಅಂತಂದ್ರೆ ಸೊ ಅವರು ಸ್ವಲ್ಪ ಡಾರ್ಕ್ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಸೊ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಅದನ್ನ ಚೂಸ್ ಮಾಡ್ಕೊಂಡಾಗ ಸೊ ಈ ಬ್ಲಾಕಿಗೂ ಎಲ್ಲೋಗೂ ಇರ್ತಕ್ಕಂಥ ಕಾರ್ಲೇಷನ್ಸ್ ಏನು, ಅದರಲ್ಲಿ ಇರ್ತಕ್ಕಂಥ ಒಂದು ಲಾಜಿಕ್ ಏನು. ಸೊ ಈ ರೀಸನ್ ತೆಗೆದುಕೊಂಡಾಗ ಅಥವಾ ಒಂದು ಕಮ್ಯುನಿಟಿ ವೈಸ್ ಅಂತ ತೆಗೆದುಕೊಂಡಾಗ ಅಥವಾ ಒಂದು ಕ್ಯಾಸ್ಟ್ ವೈಸ್, ಒಂದು ಕಮ್ಯುನಿಟಿ, ಒಂದು ಎಥ್ನಿಸಿಟಿ, ಸೊ ಈ ತರದ್ದು ಅಂತ ತೆಗೆದುಕೊಂಡಾಗ ಸೊ ಅದರದ್ದು ಎಲ್ಲೆಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ನಾವು ಜಸ್ಟ್ ಅಕಾಡೆಮಿಕ್ ಅಂತ ನಾವು ತೆಗೆದುಕೊಳ್ತಾ ಇದೀವಿ ಅಷ್ಟೇ. ನಾವು ಸಣ್ಣ ಸಣ್ಣ ಪ್ರಾಜೆಕ್ಟ್ ಗಳ ಬಗ್ಗೆ, ಸಣ್ಣ ಸಣ್ಣ ಒಂದು ಡೆಸರ್ಟೇಷನ್ ವರ್ಕ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಯೂಶಲಿ ಸಂಶೋಧನೆ ಹೇಗಾಗುತ್ತೆ, ಸೊ ಯೂಸ್ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಬರ್ತಾ ಇದೆ. ಸೊ ಒಪಿನಿಯನ್ಸ್ ಏನು, ಯಾವ ಪಕ್ಷದ ಮೇಲೆ ಒಪಿನಿಯನ್ಸ್, ಒಂದು ಯೂಸ್ ದೊಡ್ಡ ಪ್ರಮಾಣದಲ್ಲಿ ಸೊ ಅದರದ ಒಂದು ಒಪಿನಿಯನ್ಸ್ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ? ಸೊ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ತೆಗೆದುಕೊಳ್ತಾರ, ಕರ್ನಾಟಕ ಅಂತನ ಅಥವಾ ಬೆಂಗಳೂರು ಸಿಟಿ ಅಂತನ ಅಥವಾ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಇಂದ ಅಂತನ? ಸೊ ಇಲ್ಲ. ಸ್ಯಾಂಪಲ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ? ಓಕೆ, ಸೊ ಒಂದು ಎಲೆಕ್ಷನ್ ಆದ ನಂತರದಲ್ಲಿ ಓಕೆ ಪೋಸ್ಟ್ ಪೋಲ್ ಏನೋ ರಿಸಲ್ಟ್ಗಳು ಈ ತರ ಬಂತು, ಸೊ ಡ್ಯಾಶ್ 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 ಟಿವಿಯಿಂದ ಡ್ಯಾಶ್ 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 ರಿಸಲ್ಟ್ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಯಾವ್ದ್ರ ಬೇಸ್ ಮೇಲೆ ಅವ್ರು ಅಸೆಸ್ ಮಾಡ್ತಾರೆ? ಆ ಡೇಟಾವನ್ನು ಯಾಕೆ ತೆಗೆದುಕೊಳ್ತಾರೆ? ಡೇಟಾ ಅದ್ರ ಒಪಿನಿಯನ್ ಯಾವ ತರ ಇರುತ್ತೆ? ಸೊ ಆಲ್ಮೋಸ್ಟ್ ಆಲ್ ನಾವೊಂದು ಅದೊಂದು ಏನೋ ಅಕ್ಯುರೇಸಿ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಡೇಟಾ ಅಥವಾ ಪಡ್ಕೊಂಡಿರ್ತಕ್ಕಂಥ ಒಂದು ಡೇಟಾ ಅಕ್ಯುರೇಸಿ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸೊ ಆಲ್ಮೋಸ್ಟ್ ಆಲ್ ಒಂದು 80 to 90% ನಂಬೋ ರೀತಿಯಾಗಿ ಇರುತ್ತೆ. ಸೊ ಕೆಲವೊಂದು ಪ್ರಕರಣದಲ್ಲಿ ಸೊ ಎಕ್ಸ್ಟ್ರೀಮ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿರಬಹುದು ಇನ್ ಟರ್ಮ್ಸ್ ಆಫ್ ಏನೋ ಎಲೆಕ್ಷನ್ ಅಂತ ವಿಷಯ ಬಂದಾಗ, ಬಟ್ ಮ್ಯಾಕ್ಸಿಮಮ್ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಥವಾ ಒಂದು ಸೊ 10% 20% ಆಚೆ ಈಚೆ ಬಂದಿರ್ಬೋದು. ಸ್ಯಾಂಪಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಯಾಂಪಲ್ ಅನ್ನ ಯಾರು, ಹೇಗೆ, ಯಾರ ಕಡೆಯಿಂದ ಅದು ಆ ಸ್ಯಾಂಪಲ್ ಅನ್ನ ಡಿಟರ್ಮಿನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅದ್ರ ಒಪಿನಿಯನ್ಸ್ ಏನು? ಓಕೆ, ಸೊ ಇದೆಲ್ಲದೂ ಸಹ ಒಂದು ಸೈಂಟಿಫಿಕ್ ಮ್ಯಾನರ್ ಅಲ್ಲಿ ಬರ್ತಾ ಹೋಗುವಂಥದ್ದು. ಯೂನಿವರ್ಸ್ ಆಫ್ ದ ಸ್ಟಡಿ ಅಂತ ಬಂದಾಗ ಸೊ ಆಬ್ವಿಯಸ್ಲಿ ದಟ್ ಈಸ್ ಅಟ್ಯಾಚ್ಡ್ ವಿತ್ ಸ್ಯಾಂಪಲ್ ಸೈಜ್. ಎಷ್ಟಿರಬೇಕು ಒಂದು ಸ್ಯಾಂಪಲ್, ಅದ್ರ ಬೇಸ್ ಮೇಲೂ ಸಹ ಒಂದು ಸಂಶೋಧನೆಗೆ ಬಳಸ್ಕೋಬಹುದು. ಅದರಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಅನ್ನ ಕೆಲವೊಂದು ಎಲಿಮೆಂಟ್ಗಳಲ್ಲಿ ಓಲ್ ಆ ಒಂದು ರೆಪ್ರೆಸೆಂಟ್ ಮಾಡುವಂತಹ ಎಲಿಮೆಂಟ್ಗೆ ಅಥವಾ ಒಂದು ವೇರಿಯೇಬಲ್ಸ್ಗೆ ಜನರಲೈಸೇಷನ್ ಮಾಡಬಹುದು ಕೆಲವೊಂದು ವಿಷಯಗಳಲ್ಲಿ. ಆದ್ರೆ ಎಲ್ಲಾ ವಿಷಯಗಳಲ್ಲೂ ಸಹ ಏನೋ ಅಥವಾ ಒಂದು ಅಥವಾ ಎರಡು ಸ್ಯಾಂಪಲ್ ಏನೋ ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂತಹ ಒಂದು ನಂಬರ್, ಒಂದು ಸಂಖ್ಯೆ ಬೇಕಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೊ ಈ ಬಾಟ್ನಿ ಅಂತ ತೆಗೆದುಕೊಳ್ಳೋಣ. ಸೊ ಬಾಟ್ನಿ ಸೊ ಯಾವ್ದೋ ಒಂದು ಸಸ್ಯ, ಸೊ ಅದೊಂದು ಒಂದು ಬೀಜನ ನಾವು ಒಂದು ಮಣ್ಣೊಳಗೆ ಹಾಕಿ ನೀರ್ ಹಾಕಿ ಅದು ಎಷ್ಟು ದಿನದಲ್ಲಿ ಓಕೆ ಅದು ಆಚೆ ಬರುತ್ತೆ, ಸಸಿಯಾಗಿ ಆಚೆ ಬರುತ್ತೆ, ಅದ್ರಲ್ಲಿ ಆಗ್ತಕ್ಕಂಥ ಪ್ರೊಸೆಸ್ ಏನು, ಓಕೆ ಸೊ ಎಷ್ಟು ಡೆವಲಪ್ಮೆಂಟ್ ಅದು ಪಡ್ಕೊಳ್ಳುತ್ತೆ, ಓಕೆ ಸೊ ಅದು 1 ಇಂಚು ಅಥವಾ 2 ಇಂಚು ಬೆಳಿಬೇಕು ಅನ್ನೋದೇ ಆದ್ರೆ ಸೊ ಯಾವ ಪ್ರಮಾಣದಲ್ಲಿ, ಪರಿಪ್ರಮಾಣದಲ್ಲಿ ಅದು ಡೆವಲಪ್ಮೆಂಟ್ ಅನ್ನ ಪಡ್ಕೊಳ್ಳುತ್ತೆ. ಸೊ 1 ಬೀಜ ಅಥವಾ 2 ಬೀಜ ಅದ್ರ ಬೇಸ್ ಮೇಲೆ ನಾವು
ನಾವು ಆ ಒಂದು ಕ್ಯಾಟಗರಿ ಇರ್ತಕ್ಕಂಥ ಒಂದು ಸಸ್ಯಕ್ಕೆ ನಾವು ಜನರಲೈಸೇಷನ್ ಮಾಡ್ಬೋದು. ಆದ್ರೆ ವ್ಯಕ್ತಿಯ ಮನಸ್ಥಿತಿ, ಮನೋಭಾವಗಳು, ಈಗ ಕೋರ್ ಸೈನ್ಸಸ್ಗಳಂತ ಬರುತ್ತೆ, ಮ್ಯಾಥಮೆಟಿಕ್ಸ್, ಓಕೆ, ಸೊ ಕೆಮಿಸ್ಟ್ರಿ. ಸೊ ಅದರಲ್ಲಿ ಯಾವುದೇ ರೀತಿಯಾದಂತ ಮಚ್ ಡಿಫ್ರೆನ್ಸಸ್ಗಳು ಆಗೋದಿಲ್ಲ. ಸೊ 2+2 4 ಆಗುತ್ತೆ. ಬಟ್ ಈ ಸೈಕಾಲಜಿಕಲ್ ಎಲಿಮೆಂಟ್ ಅಂತ ಬಂದಾಗ, ಸೊ ಒಮ್ಮೆ ಇರ್ತಕ್ಕಂಥ ಅಭಿಪ್ರಾಯಗಳು, ಈಗ ನನಗೆ ಇವಾಗ ಇರ್ತಕ್ಕಂಥ ಅಭಿಪ್ರಾಯಗಳು ಮುಂದೊಂದು ದಿನ ಅಥವಾ ನೆಕ್ಸ್ಟ್ ಮಿನಿಟ್ಗೆ ಚೇಂಜಸ್ ಆಗ್ಬಹುದು. ಬೇರೆ ಇನ್ಯಾವುದೋ ಇನ್ಫ್ಲೂಯೆನ್ಸ್ಗೆ ಒಳಗಾಗ್ಬಹುದು. ಎಕ್ಸ್ಟ್ರೇನಿಯಸ್ ವೇರಿಯೇಬಲ್ಗಳು ನಮ್ಮ ಥಾಟ್ ಪ್ರೊಸೆಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಬಹುದು. ಸೊ ಈ ಎಲ್ಲಾ ಎರರ್ಸ್ ಗಳನ್ನ ನಾವು ಕಡಿಮೆ ಮಾಡಬೇಕು ಅಂತಂದ್ರೆ ಅದರದೇ ಆದಂತಹ ಅಥವಾ ಒಂದು ನಿರ್ದಿಷ್ಟವಾದ ಸಂಖ್ಯೆ ಅವಶ್ಯಕತೆ ಇದೆ. ಒಂದು ಡೇಟಾ ಅಥವಾ ಒಬ್ಬ ವ್ಯಕ್ತಿಯನ್ನ ನಾವು ಸ್ವಲ್ಪ ಮ್ಯಾನಿಪುಲೇಟ್ ಮಾಡಬಹುದು, ಅಥವಾ ಅವರ ಬಳಿಯಿಂದ ಪಡ್ಕೊಂಡಿರ್ತಕ್ಕಂಥ ಡೇಟಾ ನಾವು ನಂಬಲವಲ್ಲ ಅನ್ನೋ ರೀತಿಯಾಗಿ ನಾವು ಒಂದು ಜಡ್ಜ್ಮೆಂಟ್ ಅನ್ನು ಸಹ ಕೊಡ್ಬೋದು, ಅಥವಾ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ಬೋದು. ಆದ್ರೆ ಒಂದು ಸೈಂಟಿಫಿಕ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಮೂನೆ, ಆ ನಮೂನೆಯಿಂದ ಬಂದಿರತಕ್ಕಂತಹ ಒಂದು ದತ್ತಾಂಶ, ಆ ದತ್ತಾಂಶದ ಆಧಾರದ ಮೇಲೆ ಬಂದಿರತಕ್ಕಂಥ ಒಂದು ಇಂಟರ್ಪ್ರಿಟೇಷನ್, ಡಿಸ್ಕಷನ್, ಸೊ ಅದು ತನ್ನದೇ ಆದಂತಹ ಮೌಲ್ಯವನ್ನ ಹೊಂದಿರುತ್ತೆ. ಆ ಕಾರಣಗಳಿಗೋಸ್ಕರ ನಮೂನೆಯನ್ನ ಚೂಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಸೈಂಟಿಫಿಕ್ ಮೆಥಡ್ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸೈಂಟಿಫಿಕ್ ಅಂತ ಅಂದ್ರೆ ಸೊ ಯಾವುದು ಸೈಂಟಿಫಿಕ್? ಸೊ ಈಗೆಲ್ಲ ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ಸ್ಗಳಾಗ್ತಾ ಹೋಗುತ್ತೆ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡಿದಾಗ. ಸೊ ಈಗೆಲ್ಲ ಗೂಗಲ್ ಫಾರ್ಮ್ ಬಂದಿದೆ, ಇಂಟರ್ವ್ಯೂ ಶೆಡ್ಯೂಲ್, ಅದೆಲ್ಲ ಟೆಲಿಫೋನಿಕ್, ಓಕೆ, ಆನ್ಲೈನ್, ವರ್ಚುವಲ್, ಬೇರೆ ಬೇರೆ ಪ್ಯಾಟರ್ನ್ಸ್ ಗಳೆಲ್ಲ ಬಂದಿದೆ. ಸೊ ಇದೆಲ್ಲ ಏನಾಗುತ್ತೆ, ಆಕ್ಚುಯಲ್ ಅದ್ರದ್ದು ಏನು ಒರಿಜಿನಾಲಿಟಿ ಏನಿರುತ್ತಲ್ಲ, ಅದ ಡೇಟಾದು ಒರಿಜಿನಾಲಿಟಿ, ಸೊ ಅದು ಎಲ್ಲೋ ಒಂದ್ ಕಡೆ ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈ ಗೂಗಲ್ ಫಾರ್ಮ್ ಅಲ್ಲಿ ನಾವು ಏನೋ ಒಂದು ಲಿಂಕ್ ಅನ್ನ ಕಳಿಸ್ತೀವಿ, ಈ ಡೇಟಾ ನೀವು ಫಿಲ್ ಮಾಡಿ ಕಳಿಸಿ, ಅದು ಎಷ್ಟು ಮಟ್ಟಿಗೆ ಅವ್ರು ಕಳಿಸಿರ್ತಕ್ಕಂಥ ಡೇಟಾವನ್ನ ನಾವು ನಂಬಬಹುದು. ಫಾರ್ ಎಕ್ಸಾಂಪಲ್, ಒಂದು 30, 40 ಅಥವಾ 50 ಕ್ವಶನ್ಸ್ ಇದೆ, ಸ್ಟೇಟ್ಮೆಂಟ್ಸ್ಗಳಿದೆ. ಸೊ ಅದನ್ನ ಅಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಓದ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು, ಅರ್ಧ ಗಂಟೆ ಅಥವಾ ಒಂದು 40 ಮಿನಿಟ್ಸ್ ಬೇಕಾಗುತ್ತೆ. ಸೊ ಒಂದು 10 ಮಿನಿಟ್ಸ್ ಅಲ್ಲಿ ಅದನ್ನ ಫಿಲ್ ಮಾಡ್ತಾರೆ ಅಂತ ಅಂದ್ರೆ, ಓಕೆ, ಸೊ ಡೇಟಾನ ಓದಿರ್ತಾರ ಅಥವಾ ಸ್ಟೇಟ್ಮೆಂಟ್ ಗಳನ್ನ ಓದ್ತಾರ, ಅಥವಾ ಅವ್ರ ಒಪಿನಿಯನ್ಸ್ಗಳು, ಆಕ್ಚುಯಲ್ ಒಪಿನಿಯನ್ಸ್ ಗಳನ್ನ ಅಲ್ಲಿ ನಮೂದಿಸ್ತಾರ. ಸೊ ಯಾವಾಗ್ಲೂ ಈ ಫೇಸ್ ಟು ಫೇಸ್ ಏನು ಡೇಟಾ ಕಲೆಕ್ಷನ್ ಅಪ್ರೋಚಿಂಗ್ ಇರುತ್ತಲ್ಲ, ಸೊ ಅದು ಯಾವಾಗ್ಲೂ ಸಹ ಒಂದು ಸೈಂಟಿಫಿಕ್ ಎಲಿಮೆಂಟ್ ಅಲ್ಲಿ ಬರ್ತಕ್ಕಂತಹ ಒಂದು ಮೋರ್ ಏನೋ ಎಲಿಮೆಂಟ್. ಸೊ ವರ್ಚುವಲ್ ನಮ್ಮ ಕೋವಿಡ್ ನ ಸಂದರ್ಭದಲ್ಲಿ ಉಟ್ಕೊಂಡಿರ್ತಕ್ಕಂತಹ ಪ್ಲಾಟ್ಫಾರ್ಮ್ಗಳು ಅಷ್ಟೇ. ಸೊ ಅದನ್ನ ಹೊರತುಪಡಿಸಿ ಈಗ ಆಲ್ಮೋಸ್ಟ್ ಡೆಸರ್ಟೇಷನ್ ಅಂತ ಬಂದಾಗ, ಅಥವಾ ಯಾವುದೇ ಒಂದು ಈವನ್ ಇಂಟರ್ನ್ಶಿಪ್ ಅಂತ ಬಂದಾಗಲೂ ಸಹ ಆಲ್ಮೋಸ್ಟ್ ವರ್ಚುವಲ್ ಮೋಡ್ಗೆ ಅಥವಾ ಆನ್ಲೈನ್ ಮೋಡಲ್ಲೇ ಏನೋ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಅದ್ರ ಮೇಲೆ ಇಂಟರ್ಪ್ರಿಟ್ ಮಾಡುವಂಥದ್ದು ನಡೀತಾ ಇದೆ. ಸೊ ಅಲ್ಲಿಂದ ಪಡ್ಕೊಂಡಿರ್ತಕ್ಕಂಥ ದತ್ತಾಂಶಗಳನ್ನ ಅಷ್ಟು ಸುಲಭಕ್ಕೆ ಅಥವಾ ಇನ್ ಟರ್ಮ್ಸ್ ಆಫ್ ರಿಲಯಬಿಲಿಟಿ ಅಂತ ಬಂದಾಗ ನಂಬಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈ ಕೇಂದ್ರೀಯ ಪ್ರವೃತ್ತಿ ಅಂತ ಬಂದಾಗ ಯಾವುದು ಸೆಂಟ್ರಲ್ ಆಗಿರ್ಬೇಕು ಅಥವಾ ನಾರ್ಮಲ್ ಆಗಿರ್ಬೇಕು, ಈ ವಿಷಯಕ್ಕೆ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಡೇಟಾ ಯಾವಾಗ್ಲೂ ಬೆಲ್ ಶೇಪ್ ಕರ್ವಲ್ಲೇ ಇರಬೇಕು ಅಂತ ಹೇಳಿದ್ವಿ. ಓಕೆ, ಸೊ ಸಾಮಾನ್ಯ ಸಂಭವನೀಯ ರೇಖೆಯ ರೀತಿಯಲ್ಲೇ ನಾವು ಪಡ್ಕೊಂಡಿರ್ತಕ್ಕಂಥ ದತ್ತಾಂಶಗಳು ಇರಬೇಕು. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಅದರಿಂದ ಅಸೆಸ್ ಮಾಡುವಂಥದ್ದು ಕಳೆದ ತರಗತಿನಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್ ಯಾಕಿರಬೇಕು, ಮೀನ್ ಅಂದ್ರೆ ಏನು, ಮೀಡಿಯನ್ ಅಂದ್ರೆ ಏನು, ಮೋಡ್ ಅಂದ್ರೆ ಏನು, ರೇಂಜ್, ಸೆಂಟ್ರಲ್ ಟೆಂಡೆನ್ಸಿ ನಾರ್ಮಲ್ ಆಗಿ ಯಾಕಿರ್ಬೇಕು, ಜಾಸ್ತಿ ಇದ್ರೆ ಏನಾಗುತ್ತೆ, ಪ್ಲಸ್ ಇತ್ತು ಅಂತಂದ್ರೆ ಏನಾಗುತ್ತೆ, ಮೈನಸ್ ಇತ್ತು ಅಂತಂದ್ರೆ ಏನಾಗುತ್ತೆ.
ಓಕೆ, ಅಥವಾ ಓಕೆ ಓರೆ ಆಗಿರ್ತಕ್ಕಂತಹ, ಓಕೆ, ಅಥವಾ ಎಡ ಅಥವಾ ಬಲಕ್ಕೆ ವಾಲಿರ್ತಕ್ಕಂತಹ ಒಂದು ರೇಖೆ ಇತ್ತು ಅಂತಂದ್ರೆ ಏನಾಗುತ್ತೆ. ಸೊ ಇದೆಲ್ಲದೂ ಸಹ ಈಗಾಗಲೇ ನಾವು ಡಿಸ್ಕಷನ್ಗೆ ಒಳಗ್ ಮಾಡ್ಕೊಂಡಿದೀವಿ. ಕೇಂದ್ರೀಯ ಪ್ರವೃತ್ತಿ ಮಾನಕಗಳು ಏನು ಈ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಆಗಿರುತ್ತೆ, ಆ ಡೇಟಾ ಬರಬೇಕು ಅನ್ನೋದೇ ಆದ್ರೆ ನಾವು ಪಡ್ಕೊಂಡಿರ್ತಕ್ಕಂಥ ಒಂದು ದತ್ತಾಂಶಗಳು ಇರುತ್ತಲ್ಲ, ಆ ದತ್ತಾಂಶ, ಆ ನಮೂನೆ ಇರುತ್ತಲ್ಲ, ಆ ನಮೂನೆ ಸೈಂಟಿಫಿಕ್ ಮೆಥಡ್ ಅಲ್ಲಿ ಸೆಲೆಕ್ಟ್ ಆಗಿರ್ಬೇಕು ಅಥವಾ ಆಯ್ಕೆ ಆಗಿರ್ಬೇಕು. ಓಕೆ, ಸೊ ಒಮ್ಮೆ ನಾವು ದತ್ತಾಂಶವನ್ನ ಸೈಂಟಿಫಿಕ್ ಮೆಥಡ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ದತ್ತಾಂಶವನ್ನ ನಾವು ಸೈಂಟಿಫಿಕ್ ಮೆಥಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡ ನಂತರದಲ್ಲಿ ಡಾಟಾ ಟ್ಯಾಬ್ಯುಲೇಷನ್ ಆಗುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಅದನ್ನ ಇಂಟರ್ಪ್ರಿಟ್ ಮಾಡುವಂತಹ ರೀತಿ ಯಾವುದು? ಸೊ ಇನ್ ಟರ್ಮ್ಸ್ ಆಫ್ ಯಾವ ರೀತಿಯಾಗಿರುತ್ತೆ? 0.01 ಮತ್ತೆ 0.05 ಲೆವೆಲ್ ಅಂತ ಕರೀತಾರೆ, ಸಿಗ್ನಿಫಿಕೆನ್ಸ್ ಲೆವೆಲ್. ಸೊ ಇನ್ ಟರ್ಮ್ಸ್ ಆಫ್ ಕಾರ್ಲೇಷನ್ ಅಂತ ಬಂದಾಗ, ಸೊ ಅಲ್ಲಿ 2 ಪ್ರಮಾಣದ ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಹೇಳ್ತಾರೆ. 2 ಪ್ರಮಾಣ ಅಂತಂದ್ರೆ 0.05 ಲೆವೆಲ್ ಮತ್ತೆ 0.01 ಲೆವೆಲ್. 0.05 ಲೆವೆಲ್ ಅಂತಂದ್ರೆ ಸಿಗ್ನಿಫಿಕೆಂಟ್ ಬಟ್ ಕಡಿಮೆ ಪ್ರಮಾಣದ ಸಿಗ್ನಿಫಿಕೆಂಟ್ ಕಾರ್ಲೇಷನ್. 0.01 ಲೆವೆಲ್ ಅಂತ ಯೂಸ್ ಕಾರ್ಲೇಷನ್, ಅಂದ್ರೆ ಥಿಕ್ನೆಸ್ ಆಗಿರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಇದೆ ಅಂತ. ಅದೇ ತರ ಇನ್ ಟರ್ಮ್ಸ್ ಆಫ್ ಡಿಫರೆನ್ಸಸ್ ಅಂತ ಹೇಳ್ಬೇಕು ಅಂತಂದ್ರೂ ಸಹ, ಲೈಕ್ to see the significant difference between male and female in emotional intelligence ಅಂತ ಬಂದಾಗ ಇನ್ ಟರ್ಮ್ಸ್ ಆಫ್ ಸಿಗ್ನಿಫಿಕೆಂಟ್ ಲೆವೆಲ್ ಅಲ್ಲೇ ನಾವು ಹೇಳ್ತಾ ಹೋಗ್ತೀವಿ. ಸೊ ಅಂದ್ರೆ ಪಿ ವ್ಯಾಲ್ಯೂ, ಸೊ ಟಿ ವ್ಯಾಲ್ಯೂ ಒಂದು ಬರುತ್ತೆ, ಪಿ ವ್ಯಾಲ್ಯೂ. ಸೊ ಅದರಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ವ್ಯಾಲ್ಯೂ ಬರುತ್ತೆ, ಮತ್ತೆ ನಂಬರ್ಸ್. ಸೊ ಇಷ್ಟು ದತ್ತಾಂಶಗಳು ನಮಗೆ ಬೇಕು ಒಂದು ದತ್ತಾಂಶವನ್ನ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ. ಡಿಗ್ರೀಸ್ ಆಫ್ ಫ್ರೀಡಮ್, ಸೊ ಆಫ್ ಕೋರ್ಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಮೇಲೆ ಟಿ ವ್ಯಾಲ್ಯೂಸ್ ಇದೆಲ್ಲದೂ ಸಹ ವೇರಿಯೇಷನ್ ಆಗ್ತಾ ಬರುತ್ತೆ. ಇನ್ ಟರ್ಮ್ಸ್ ಆಫ್ ಲೆವೆಲ್ಸ್ ಅಂತ ಬಂದಾಗ 0.05 ಲೆವೆಲ್ ಅಥವಾ 0.01 ಲೆವೆಲ್ ಅಂತ ಬಂದಾಗ, ಸೊ 0.05 ವರೆಗೂ ಏನ್ ಬರುತ್ತೆ ಆ ಪ್ರಾಬಬಿಲಿಟಿ ಇರುತ್ತಲ್ಲ, 0.000 ಇಂದ 0.005 ವರೆಗೂ ಒಂದು 20 to 30 ಪ್ರಾಬಬಿಲಿಟಿ ಬರುತ್ತೆ. ಆ ಪ್ರಾಬಬಿಲಿಟಿ ಯಾವ ಲೆವೆಲ್ ಅಲ್ಲಿ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಆಗಿದೆ ಅನ್ನೋದನ್ನ ಅದು ಕ್ಲಿಯರ್ ಕಟ್ ಆಗಿ ಅಥವಾ ಕ್ಲಿಯರ್ ಒಂದು ಡೈರೆಕ್ಷನ್ ಅನ್ನ ನಮಗೆ ತೋರಿಸ್ತಾ ಹೋಗುತ್ತೆ. ಲೆವೆಲ್ ಆಫ್ ಸಿಗ್ನಿಫಿಕೆಂಟ್, ಸೊ ಪಿ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಸೊ ಪಿ ವ್ಯಾಲ್ಯೂ ಅಂತ ಹೇಳ್ತಾರೆ. ಸೊ ಪಿ ವ್ಯಾಲ್ಯೂ ಸೊ ಯಾವಾಗಲೂ ಸಹ 0ಗೆ ಹತ್ರ ಇರಬೇಕು. ಸೊ 0ಗೆ ಹತ್ರ ಇದ್ದಷ್ಟು ಸಿಗ್ನಿಫಿಕೆಂಟ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಸೊ ಅದು 0 ಇಂದ ಜಾಸ್ತಿ ದೂರ ಹೋದಷ್ಟು ಸಿಗ್ನಿಫಿಕೆಂಟ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದೇ ತರ ಆರ್ ವ್ಯಾಲ್ಯೂ ಈಗೇನ್ 0ಗೆ ಹತ್ರ ಇರಬೇಕು, ಸಾರಿ 1ಗೆ ಹತ್ರ ಇರಬೇಕು. ಸೊ 1ಗೆ ಹತ್ರ ಇದ್ದಷ್ಟು ಅದು ಸಿಗ್ನಿಫಿಕೆಂಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 1 ಇಂದ ದೂರ ಸರಿದಷ್ಟು, ಓಕೆ, ಸೊ ಅದು ಸಿಗ್ನಿಫಿಕೆಂಟ್ ಲೆವೆಲ್. ಅಂದ್ರೆ ಕಾರ್ಲೇಷನ್ ಬೇರೆ, ಡಿಫರೆನ್ಸಸ್ ಬೇರೆ. ಓಕೆ, ಕಾರ್ಲೇಷನ್ ಅಂತ ಅಂದ್ರೆ ಒಂದು ವೇರಿಯೇಬಲ್ಗೂ ಮತ್ತೊಂದು ವೇರಿಯೇಬಲ್ಗೂ ಇರ್ತಕ್ಕಂತಹ ಒಂದು ಸಂಬಂಧ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸ್ಟ್ರೆಸ್ಗೂ ಸೈಕಲಾಜಿಕಲ್ ವೆಲ್ಬೀಯಿಂಗೂ ಇರ್ತಕ್ಕಂಥ ಸಂಬಂಧ ಇರಲೇಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಕಲಿಕೆನಲ್ಲಿ ಬರುತ್ತೆ ಪಾಸಿಟಿವ್ ಟ್ರಾನ್ಸ್ಫರ್, ನೆಗೆಟಿವ್ ಟ್ರಾನ್ಸ್ಫರ್, ಝೀರೋ ಟ್ರಾನ್ಸ್ಫರ್ ಅಂತ. ಸೊ ಏನು ಝೀರೋ ಟ್ರಾನ್ಸ್ಫರ್? ಪಾಸಿಟಿವ್ ಟ್ರಾನ್ಸ್ಫರ್ ಅರ್ಥ ಮಾಡ್ಕೋಬೇಕು, ಝೀರೋ ಟ್ರಾನ್ಸ್ಫರ್ನ ಅರ್ಥ ಮಾಡ್ಕೋಬೇಕು ಅಂತ. ಪಾಸಿಟಿವ್ ಟ್ರಾನ್ಸ್ಫರ್ ಅಂತ ಅಂದ್ರೆ ಒಮ್ಮೆ ಅಥವಾ ಒಂದು ಏರಿಯಾದಲ್ಲಿ ಕಲ್ತಿರ್ತಕ್ಕಂಥದ್ದು ಮತ್ತೊಂದು ಏರಿಯಾದಲ್ಲಿ ನಾವು ಕಲಿತಾ ಇರ್ತಕ್ಕಂಥ ವಿಷಯಕ್ಕೆ ಅಸೋಸಿಯೇಟ್ ಆದ್ರೆ, ಸಂಬಂಧಗಳು ಏರ್ಪಟ್ರೆ, ಅಥವಾ ಅದು ಪಾಸಿಟಿವ್ ಆಗಿ ಅದು ಕನ್ವರ್ಟ್ ಆದ್ರೆ ಅದನ್ನ ಧನಾತ್ಮಕ ಟ್ರಾನ್ಸ್ಫರ್. ಋಣಾತ್ಮಕ ಟ್ರಾನ್ಸ್ಫರ್ ಅಂತ ಅಂದ್ರೆ ಸೊ ಒಮ್ಮೆ ಕಲ್ತಿರ್ತಕ್ಕಂಥದ್ದು ಮತ್ತೊಂದು ಕ್ಷೇತ್ರದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ತೊಂದರೆ ಮಾಡ್ತಾ ಹೋಗುತ್ತೆ. ಸೊ ನಾವೇನೋ ಒಂದು ಕಲಿತಿರ್ತೀವಿ, ಸೊ ಪದೇ ಅದು ಇಂಟರ್ಫಿಯರ್ ಮಾಡ್ತಾನೆ ಹೋಗುತ್ತೆ.
ಸೊ ಏಕೆಂತಂದ್ರೆ ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಬೇರೂರ್ಬಿಟ್ಟಿರುತ್ತೆ ಆ ಒಂದು ಎಲಿಮೆಂಟ್. ಸೊ ಮತ್ತೊಂದು ಅದೇ ರೀತಿಯಾದಂತಹ ಅದೇ ಎಲಿಮೆಂಟ್ ಅನ್ನು ಹೊಂದಿರತಕ್ಕಂತಹ ಬೇರೆ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಸೊ ಅದು ಪದೇ ಪದೇ ಮರುಕಳಿಸ್ತಾ ಹೋಗುತ್ತೆ ನೆಗೆಟಿವ್ ಆಗಿ. ಸೊ ಝೀರೋ ಟ್ರಾನ್ಸ್ಫರ್ ಒಂದು ಕಲಿಕೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸೈಕಲ್ ಕಲಿಯುವಂಥದ್ದು ಒಂದು ಕಲಿಕೆ, ಪ್ಲೇನ್ ಕಲಿಯುವಂಥದ್ದು ಒಂದು ಕಲಿಕೆ, ಅಥವಾ ಕುದುರೆ ಸವಾರಿನೂ ಒಂದು ಕಲಿಕೆ, ಪ್ಲೇನ್ ಕಲಿಕೆನೂ ಒಂದು ಕಲಿಕೆ. ಸೊ ಕುದುರೆ ಸವಾರಿ ಕಲಿಯುವಂಥದ್ದು ಪ್ಲೇನ್ ಕಲಿಯೋದಿಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧನೂ ಇಲ್ಲ, ಸಂಬಂಧ ಇರಲೇಬೇಕು ಅಂತಾನು ಏನಿಲ್ಲ, ಆಯ್ತಾ. ಇಲ್ಲಿ ಸಿಗ್ನಿಫಿಕೆಂಟ್, ಇನ್ ಟರ್ಮ್ಸ್ ಆಫ್ ಸಿಗ್ನಿಫಿಕೆಂಟ್ ಅಂತ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಪಾಯಿಂಟ್ಗಳು ಬೇಕು. ಸೊ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ಆಸ್ಪೆಕ್ಟ್ ಅಂತ ಬಂದಾಗ ಓಕೆ, ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇದೆಯಾ, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದೆಯಾ, ಅಂದ್ರೆ ಧನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿದೆಯಾ, ಋಣಾತ್ಮಕ ಸಂಬಂಧವನ್ನು ಹೊಂದಿದೆ. ಸೊ ಆಬ್ವಿಯಸ್ಲಿ ಕೆಲವೊಂದು ವೇರಿಯೇಬಲ್ಸ್ಗಳು ಧನಾತ್ಮಕ ಸಂಬಂಧವನ್ನು ಹೊಂದಿರುತ್ತೆ, ಆಬ್ವಿಯಸ್ಲಿ ಕೆಲವೊಂದು ವೇರಿಯೇಬಲ್ಸ್ಗಳು ಋಣಾತ್ಮಕ ಸಂಬಂಧವನ್ನು ಹೊಂದಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸ್ಟ್ರೆಸ್ಸು, ಸೈಕಲಾಜಿಕಲ್ ವೆಲ್ ಬೀಯಿಂಗು ಋಣಾತ್ಮಕ ಸಂಬಂಧ ಹೊಂದಿರುತ್ತೆ. ಅದೇ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಇಂಟೆಲಿಜೆನ್ಸ್, ಸೊ ಎರಡೂ ಸಹ ಧನಾತ್ಮಕ ಸಂಬಂಧವನ್ನು ಹೊಂದಿರುತ್ತೆ. ಅಂದ್ರೆ ಒಮ್ಮೆ ಒಂದು ವೇರಿಯೇಬಲ್ ಇನ್ಫ್ಲೂಯೆನ್ಸ್ ಆದ್ರೆ, ಯಾವುದೋ ಒಂದು ಫ್ಯಾಕ್ಟರ್ ಇಂದ ಇನ್ಫ್ಲೂಯೆನ್ಸ್ ಆದ್ರೆ ಅದನ್ನ ಡಿಪೆಂಡ್ ಆಗಿರ್ತಕ್ಕಂಥ, ಅದ್ರ ಮೇಲೆ ಅವಲಂಬಿಸಿರ್ತಕ್ಕಂಥ ಮತ್ತೊಂದು ವೇರಿಯೇಬಲ್, ಅಂದ್ರೆ ಡಿಪೆಂಡೆಂಟ್ ವೇರಿಯೇಬಲ್ ಆಟೋಮೆಟಿಕಲಿ ರಿಯಾಕ್ಟ್ ಮಾಡುತ್ತೆ. ಅಂದ್ರೆ ಜಾಸ್ತಿ ಆದ್ರೆ ಅದು ಸಹ ಜಾಸ್ತಿ ಆಗುತ್ತೆ, ಕಡಿಮೆ ಆದ್ರೆ ಅದು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ಸಿಗ್ನಿಫಿಕೆಂಟ್ ಕಾರ್ಲೇಷನ್. ಸೊ ನಾವು ಸ್ಟ್ರೆಸ್ ಮತ್ತೆ ಕೋಪಿಂಗ್ ಸ್ಟ್ರಾಟಜೀಸ್ ತೆಗೆದುಕೊಂಡಿದೀವಿ ನಮ್ಮ ಡಿಸರ್ಟೇಷನ್ ವರ್ಕಿಗೆ ಅಂತಂದ್ರೆ ಕಾರ್ಲೇಷನ್ ಇರಲೇಬೇಕು ಅಂತ ಏನಿಲ್ಲ. ಕೆಲವೊಂದು ಬಾರಿ ಇದೇ ಇಂಡಿಪೆಂಡೆಂಟ್ ವೇರಿಯೇಬಲ್, ಇದು ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ಸೊ ಎರಡು ಪ್ರತ್ಯೇಕವಾದಂತಹ ವೇರಿಯೇಬಲ್ಸ್. ಕೆಲವೊಂದು ಬಾರಿ ನಮ್ಮ ಮನಸ್ಥಿತಿಗಳು ಹೇಗಿರುತ್ತೆ ಅಂತಂದ್ರೆ ಒಂದು ವೇರಿಯೇಬಲ್ ಮತ್ತೊಂದು ವೇರಿಯೇಬಲ್ ಎಷ್ಟೋ ಸಲ ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ ಬರೋದಿಲ್ಲ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ಗಳು ಸಹ ಬರೋದಿಲ್ಲ. ಸೊ ಇನ್ ಟರ್ಮ್ಸ್ ಆಫ್ ನಾವು ಏನಾದ್ರು ಜೆಂಡರ್ ವೈಸು, ರೀಜನ್ ವೈಸು ಡಿಫ್ರೆನ್ಸಸ್ ಗಳನ್ನು ನೋಡ್ತಾ ಇದೀವಿ ಅಂತಂದ್ರೆ ಡಿಫ್ರೆನ್ಸಸ್ ಗಳೇ ಬರೋದಿಲ್ಲ. ನಮ್ಮ ಅಸಂಪ್ಷನ್ಸ್ ಗಳಲ್ಲಿ ಡಿಫ್ರೆನ್ಸಸ್ ಕಂಡು ಬರ್ತಾ ಇರುತ್ತೆ. ಈವನ್ ಜಸ್ಟಿಫಿಕೇಶನ್ ಅನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ಒಂದು ಎವಿಡೆನ್ಸ್ಗಳು ನಮಗೆ ಕಾಣ್ತಾ ಇರುತ್ತೆ. ಓಕೆ, ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮತ್ತೆ ನಲ್ ಹೈಪೋಥಿಸಿಸ್ ಎರಡು ರೀತಿಯಾದಂತಹ ಹೈಪೋಥಿಸಿಸ್ ಗಳನ್ನ ನಾವು ಹಾಕೊಳ್ತೀವಿ. ಸೊ ಒಂದು ಟೆಸ್ಟ್ ಅನ್ನ, ಒಂದು ಹೈಪೋಥಿಸಿಸ್ ಟೆಸ್ಟ್ ಮಾಡ್ಲಿಕ್ಕೆ ಯಾವ ರೀತಿಯಾದಂತಹ, ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮತ್ತೆ ನಲ್ ಹೈಪೋಥಿಸಿಸ್ ಏನಂತಾರೆ. ಸೊ ಒಮ್ಮೆ ಏನ್ ಹೇಳ್ತೀವಿ, ದೇರ್ ವಿಲ್ ಬಿ ಎ ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್ ವೇರಿಯೇಬಲ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬಾರಿ ನಲ್ ಹೈಪೋಥಿಸಿಸ್ ಅಲ್ಲಿ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಬಿಟ್ವೀನ್ ಡ್ಯಾಶ್ ಅಂಡ್ ಡ್ಯಾಶ್ ವೇರಿಯೇಬಲ್ ಅಂತ ಸಹ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ಯಾವಾಗ ನಲ್ ಹೈಪೋಥಿಸಿಸ್ ಹಾಕೊಳ್ತೀವಿ, ಯಾವಾಗ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಹಾಕೊಳ್ತೀವಿ ಅಂತಂದ್ರೆ ನಮಗೆ ಪ್ರಾಬಬಲ್ ರಿಸಲ್ಟ್ ಗೊತ್ತಿಲ್ಲ, ಏನಾಗಬಹುದು ನಮ್ಗೆ ಅರಿವಿಲ್ಲ, ಅಥವಾ ಎಕ್ಸಿಸ್ಟೆಂಟ್ ಲಿಟರೇಚರ್ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಆಗಿಲ್ಲ, ಅಂದ್ರೆ ಎವಿಡೆನ್ಸ್ ಸಿಗ್ತಾ ಇಲ್ಲ. ಸೊ ಅಂತ ಮೂವ್ಮೆಂಟ್ ಅಲ್ಲಿ ನಾವು ನಲ್ ಹೈಪೋಥಿಸಿಸ್ ಮತ್ತೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಗಳನ್ನ ನಾವು ಹಾಕೊಂಡು ಅದನ್ನ ಟೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಎರಡು ರೀತಿಯಾದಂತಹ ಹೈಪೋಥಿಸಿಸ್ ಗಳನ್ನ ನಾವು ಫ್ರೇಮ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಹೈಪೋಥಿಸಿಸ್ ಅಲ್ಲಿ ಸಹಸಂಬಂಧ ಇದೆ ಅಂತ ಹೇಳುತ್ತೆ, ಇನ್ನೊಂದು ಹೈಪೋಥಿಸಿಸ್ ಅಲ್ಲಿ ಸಹಸಂಬಂಧ ಇರೋದಿಲ್ಲ ಅಂತಾನು ಹೇಳ್ತಾರೆ. ಆದ್ರೆ ಟೆಸ್ಟ್ ಮಾಡಿ ಅದನ್ನ ಅಪ್ಲೈ ಮಾಡಿ ಡೇಟಾ ನಾವು ಇಂಟರ್ಪ್ರೇಟ್ ಮಾಡಿದಾಗ್ಲೇ ಗೊತ್ತಾಗೋದು ದ ಡೇಟಾ ಈಸ್ ಏನೋ ಸಿಗ್ನಿಫಿಕೆಂಟ್, ಅಥವಾ ಕಾರ್ಲೇಷನ್ಸ್ ಇದೆಯಾ ಒಂದ್ ವೇರಿಯೇಬಲ್ಗೂ ಇನ್ನೊಂದು ವೇರಿಯೇಬಲ್ಗೂ, ಅಥವಾ ಸೊ ಅಲ್ಲಿ ಇಂಟರ್ಪ್ರಿಟೇಷನ್ ಏನಂತ ಬರುತ್ತೆ. ಓಕೆ, ನಲ್ ಹೈಪೋಥಿಸಿಸ್ ಅಕ್ಸೆಪ್ಟೆಡ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್ ವಿಲ್ ಬಿ ರಿಜೆಕ್ಟೆಡ್. ಸೊ ನಾವು ಹಾಕೊಂಡಿರ್ತಕ್ಕಂತಹ ಎರಡು ವೇರಿಯೇಬಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ವೇರಿಯೇಬಲ್ಸ್ ಅನ್ನ ಪ್ರೂವ್ ಮಾಡ್ಲೇಬೇಕು ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಇಂತಹ ಪ್ರಕ್ರಿಯೆಗಳಲ್ಲಿ
ಸೊ ಸಾಮಾನ್ಯವಾಗಿ ನಾವು ರಿವ್ಯೂ ಆಫ್ ಲಿಟರೇಚರ್ ಅನ್ನ ನೋಡ್ಬೇಕಾದ್ರೆ ಡೈರೆಕ್ಟಿವ್ ಹೈಪೋಥಿಸಿಸ್ ಗಳನ್ನ ಫ್ರೇಮ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಡೈರೆಕ್ಟಿವ್ ಹೈಪೋಥಿಸಿಸ್ ಅಂತ ಅಂದ್ರೆ ರಿವ್ಯೂ ಆಫ್ ಲಿಟರೇಚರ್ಸ್ ಮುಖಾಂತರ ನಾವು ಹೋದ್ರೆ ನಮಗೊಂದು ಟೆಂಟೇಟಿವ್ ರಿಸಲ್ಟ್ ಸಿಕ್ಬಿಡುತ್ತೆ. ಅದ್ರ ಬೇಸ್ ಮೇಲೆ ಡೈರೆಕ್ಟ್ ಆಗಿ ಏನ್ ಬರಬಹುದು ಅನ್ನೋದನ್ನ ನಾವು ಹಾಕೊಳ್ತೀವಿ. ಸೊ ಲಿಟ್ರೇಚರ್ಸ್ ನಾವು ನೋಡ್ತಾ ಲಿಟ್ರೇಚರ್ ಅಥವಾ ರಿಲೇಟೆಡ್ ಲಿಟ್ರೇಚರ್ಸ್ ಸೊ ಒಂದು ಅಸಂಪ್ಷನ್ಗೆ ನಾವು ಬಂದ್ಬಿಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ 10 years ಬ್ಯಾಕ್ ಅಥವಾ ಒಂದು 5-7 years ಬ್ಯಾಕ್ ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಮತ್ತೆ ನಲ್ ಹೈಪೋಥಿಸಿಸ್ ಯೂಸ್ ಮಾಡ್ತಾ ಇರ್ತಕ್ಕಂಥ ಕಾಲ ಅದು. ಏನಕ್ಕೆ ಅಂತಂದ್ರೆ ಸೊ ಆ ಒಂದು ಸಮಯದಲ್ಲಿ ಇನ್ನು ಆಗ ತಾನೇ ರಿಸರ್ಚ್ ಆಕ್ಟಿವಿಟೀಸ್ಗಳು ಜಾಸ್ತಿ ಶುರುವಾಗಿರುವಂತ ಕಾಲ. ಸೊ 2003 ನಲ್ಲಿ ಸೈಕಾಲಜಿ ಆರ್ಟ್ಸ್ ಸಬ್ಜೆಕ್ಟ್ಗಳಲ್ಲಿ ಅಂಡರ್ ಅಲ್ಲಿ ಬರ್ತಾ ಇತ್ತು. ಸೊ 2003 ನಂತರದಲ್ಲಿ ಸೈನ್ಸ್ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಯಿತು. ಇದು ಮತ್ತೆ ಜಿಯೋಗ್ರಫಿ ಎರಡೂ. ನಂತರದಲ್ಲಿ ಇದರದ್ದು ಇನ್ ಟರ್ಮ್ಸ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ ಅಂತ ಬಂದಾಗ ಯೂಸ್ ಅಥವಾ ರ್ಯಾಪಿಡ್ ಡೆವಲಪ್ಮೆಂಟ್ ಕಾಣಿಸ್ಕೊಳ್ತಾ ಇತ್ತು. 2003 ಆರ್ 2007 ಅನ್ಸುತ್ತೆ. ಸೊ ಅಲ್ಲಿಂದ ಆ ಒಂದು ಕಾಲಘಟ್ಟದಲ್ಲಿ 2000 ಅಂದ್ರೆ ಶುರು ಆಗುವಂತ ಕಾಲಘಟ್ಟದಲ್ಲಿ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಲ್ ಹೈಪೋಥಿಸಿಸ್ ಜಾಸ್ತಿ ಯೂಸ್ ಮಾಡಿಕೊಂಡು ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿದ್ದು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ನಮ್ದು ಡಿಸರ್ಟೇಷನ್ ವರ್ಕ್ಗಳಲ್ಲಿ ನಾವು ಹಾಕೊಳ್ತಿದ್ದು ಇಂತಹ ಹೈಪೋಥಿಸಿಸ್ ಗಳನ್ನ. ಆದ್ರೆ ಈಗ ಎಲ್ಲಾ ಫೀಲ್ಡ್ಗಳಲ್ಲೂ ಸಹ ಎಲ್ಲಾ ವೇರಿಯೇಬಲ್ಸ್ಗಳಲ್ಲೂ ಸಹ ಸೊ ಎನ್ ನಂಬರ್ ಆಫ್ ರಿಸರ್ಚ್ ಆಕ್ಟಿವಿಟೀಸ್ ನಮ್ಗೆ ಈಗ ಆಲ್ರೆಡಿ ಸಿಗುತ್ತೆ, ಡೇಟಾ ಸಿಗುತ್ತೆ. ಅದ್ರ ಆಧಾರದ ಮೇಲೆ ನಾವು ಮುಂದುವರಿತಾ ಹೋಗ್ತೀವಿ ಅನ್ನೋದೇ ಆದ್ರೆ ಸೊ ನಮಗೆ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಲ್ ಹೈಪೋಥಿಸಿಸ್ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಹೈಪೋಥಿಸಿಸ್ ಅನ್ನ ಹಾಕೊಂಡು ನಾವು ಆ ಹೈಪೋಥಿಸಿಸ್ ನ ಟೆಸ್ಟ್ ಮಾಡುವಂತ ಪ್ರಕ್ರಿಯೆಗೆ ನಾವು ಇಳಿಬಹುದು. ಸೊ ಅಂದ್ರೆ ಎಸ್ ದೇರ್ ವಿಲ್ ಬಿ ಎ ಪಾಸಿಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್ ಅಂತ ನಾವು ನೇರವಾಗಿ ಹೇಳ್ಬಹುದು. ಏನಕ್ಕೆ ಅಂತಂದ್ರೆ ನಮಗೀಗ ಆಲ್ರೆಡಿ ಸೊ ಅನೇಕ ರಿಸರ್ಚ್ ಆಕ್ಟಿವಿಟೀಸ್ಗಳು ನಮಗೆ ಗೊತ್ತಿದೆ. ಸೊ ಓಕೆ, ಒಂದು ಟೆಂಟೇಟಿವ್ ಹೈಪೋಥಿಸಿಸ್ಗಳನ್ನ ಡೈರೆಕ್ಟಿವ್ ಹೈಪೋಥಿಸಿಸ್ಗಳನ್ನೇ ಹಾಕೊಳ್ತೀವಿ. ಡೇಟಾವನ್ನ ದತ್ತಾಂಶಗಳನ್ನ ಸಂಗ್ರಹ ಮಾಡ್ಕೊಳ್ತೀವಿ. ಸಂಗ್ರಹ ಮಾಡ್ಕೊಂಡ ನಂತರದಲ್ಲಿ ಅದನ್ನ ಇಂಟರ್ಪ್ರಿಟೇಷನ್ ಅನ್ನು ಮಾಡ್ತೀವಿ. ಬಟ್ ಬೈ ದ ಮೂವ್ಮೆಂಟ್ ಯಾವಾಗ ಇಂಟರ್ಪ್ರಿಟ್ ಮಾಡ್ತೀವಿ ಸೊ ಅದು ಹೈಪೋಥಿಸಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಆಗ್ಬಿಡುತ್ತೆ. ಅಂತಹ ಮೂವ್ಮೆಂಟ್ ಅಲ್ಲಿ ಸೊ ಪ್ರಾಬಬಲ್ ರೀಸನ್ಸ್ ಓಕೆ. ಸೊ ಏನು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ದೇರ್ ವಿಲ್ ಬಿ ಹೈಯರ್ ಲೆವೆಲ್ ಆಫ್ ಅಕಾಡೆಮಿಕ್ ಸ್ಟ್ರೆಸ್ ಅಮಾಂಗ್ ಹೈ ಸ್ಕೂಲ್ ಸ್ಟೂಡೆಂಟ್ ಅಂತ ಒಂದು ಅಸಂಪ್ಷನ್. ನಾವು ಅನೇಕ ಸ್ಟಡೀಸ್ಗಳನ್ನ ನೋಡಿದ್ರೆ ಆಬ್ವಿಯಸ್ಲಿ ಹೈ ಲೆವೆಲ್ ಆಫ್ ಸ್ಟ್ರೆಸ್ SSLC ಮಕ್ಕಳಲ್ಲಿ ಇರೋದನ್ನ ತೋರಿಸುತ್ತೆ. ಎವಿಡೆನ್ಸ್ ಸಮೇತ ಇರೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಇದರ ನಂತರದಲ್ಲಿ ಅದೇ ಅಸಂಪ್ಷನ್ ಆಧಾರದ ಮೇಲೆ ನಾವು ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಫ್ಟರ್ 2 years 3 years ಅಥವಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೇ ಹೈಪೋಥಿಸಿಸ್ನ ಇಟ್ಕೊಂಡು ಅದೇ SSLC ಓಕೆ ಮಕ್ಕಳ ಮೇಲೆ ಅಧ್ಯಯನ ಮಾಡ್ತೀವಿ ಅನ್ನೋದೇ ಆದ್ರೆ ಓಕೆ ಕೆಲವೊಂದು ಬಾರಿ ವ್ಯತಿರಿಕ್ತವಾದಂತಹ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳು ಸಹ ಬರುವಂತ ಸಾಧ್ಯತೆಗಳು ಇರುತ್ತೆ. ಸೊ ಅಲ್ಲಿ ಜಸ್ಟಿಫಿಕೇಶನ್ ಕೊಡಬೇಕಾಗಿರುವಂತಹ ಕಾರಣಗಳು, ಯಾವ ಸಮಯದಲ್ಲಿ ದತ್ತಾಂಶಗಳನ್ನ ಸಂಗ್ರಹ ಮಾಡ್ಕೊಳ್ತು, ಯಾರಿಂದ ಸಂಗ್ರಹ ಮಾಡ್ಕೊಳ್ತು, ಎಂತ ಸಂದರ್ಭ. ಓಕೆ, ಸೊ ಟೈಮು ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಬಿಗಿನಿಂಗ್ ಸೊ SSLC ನಲ್ಲೇ ಇರ್ತಾರೆ, ಇನ್ನು ಆಗ ತಾನೇ SSLC ಪ್ರಾರಂಭ ಆಗಿರುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಏನಾದ್ರು ಕಲೆಕ್ಟ್ ಮಾಡ್ಕೊಂಡಿದ್ರೆ ದತ್ತಾಂಶ. ಸೊ ಅರ್ಥ ಈಟ್ ಆಫ್ ದ ಮೂಮೆಂಟ್ ಅಂತ ಅಂದ್ರೆ ಎಕ್ಸಾಮ್ ಹತ್ರ ಇದೆ ಅಂತ ಬಂದಾಗ ಸೊ ಅಲ್ಲಿರ್ತಕ್ಕಂಥ ಮನಸ್ಥಿತಿಗಳು. ಓಕೆ, ಸೊ ಇನ್ನು ಆಗ ತಾನೇ ಎಂಟ್ರಿ ಆಗಿರ್ತಕ್ಕಂಥ ಒಂದು ಸಂದರ್ಭ. ಸೊ ಒಂದು ಎಕ್ಸಾಂಪಲ್ಗೆ ಸೊ ಇಷ್ಟೊಂದೆಲ್ಲ ನಾವು ರೀಸನ್ ಕೊಡ್ತೀವಿ ಅನ್ನೋದಾದ್ರೆ ಅಂದ್ರೆ ಸೊ ಎಷ್ಟೆಲ್ಲ ಎಕ್ಸ್ಟ್ರೇನಿಯಸ್ ವೇರಿಯೇಬಲ್ಸ್ಗಳು ಇನ್ಫ್ಲೂಯೆನ್ಸ್ ಮಾಡಬಹುದು ಅಥವಾ ಎಷ್ಟೊಂದು ಎಕ್ಸ್ಟ್ರೇನಿಯಸ್ ವೇರಿಯೇಬಲ್ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಗುರುತಿಸ್ಕೋಬೇಕಾಗುತ್ತೆ. ಆಬ್ವಿಯಸ್ಲಿ
ಎಕ್ಸ್ಟ್ರೇನಿಯಸ್ ವೇರಿಯೇಬಲ್ಸ್ಗಳು ಅನೇಕ ವಿಷಯಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ರಿಸಲ್ಟ್ ಮೇಲೆ ಏನೋ ಎಫೆಕ್ಟ್ ಮಾಡ್ತಾನೆ ಬರುತ್ತೆ. ನಮಗೆ ಒಂದು ಅಕ್ಯುರೇಟ್ ಇನ್ಫಾರ್ಮೇಶನ್ ಅಥವಾ ದತ್ತಾಂಶ ಬರಬೇಕು ಅಂತ ಅನ್ನೋದೇ ಆದ್ರೆ ಒಂದು ಸಂಶೋಧನೆಯನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಅಥವಾ ಪ್ರಕ್ರಿಯೆಗಳನ್ನ ಮುಂದುವರಿಸುವಂತಹ ಸಂದರ್ಭದಲ್ಲಿ ಬರುವಂತಹ ಎಕ್ಸ್ಟ್ರೇನಿಯಸ್ ವೇರಿಯೇಬಲ್ಸ್ ಗಳನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ, ಅದರ ಆಧಾರದ ಮೇಲೆ ನಮ್ಮ ದತ್ತಾಂಶದ ಒಂದು ಒಂದು ಏನು ರಿಲಯಬಿಲಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾವು ಕ್ರೋನ್ಬಾ ಆಲ್ಫಾ ಅಂತ ನೋಡ್ತೀವಿ, ಚೆಕ್ ಮಾಡ್ತೀವಿ. ಸೊ ಕ್ರೋನ್ಬಾ ಆಲ್ಫಾ ಏನಕ್ಕೆ ಚೆಕ್ ಮಾಡ್ತೀವಿ ಅಂತಂದ್ರೆ, ಸೊ ಆ ದತ್ತಾಂಶವನ್ನ ತೆಗೆದುಕೊಂಡಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ನಂಬಬಹುದೇ ಅಥವಾ ಇಲ್ವೇ. ಸೊ ನಾವು 3 ರಿಂದ 4 ವೇನಲ್ಲಿ ಓಕೆ ದತ್ತಾಂಶ ಪಡ್ಕೊಂಡಿರ್ತಕ್ಕಂಥ ದತ್ತಾಂಶ ನಾರ್ಮಲ್ ಆಗಿದೆಯಾ ಅಥವಾ ರಿಲಯಬಲ್ ಆಗಿದೆಯಾ ಅಥವಾ ಫರ್ದರ್ ಅನಾಲಿಸಿಸ್ ಒಳಪಡಿಸಬಹುದಾ, ಕನ್ಸಿಡರ್ ಮಾಡಬಹುದಾ ಅನ್ನೋದಕ್ಕೆ ಬಹಳಷ್ಟು ವಿಧಾನಗಳಲ್ಲಿ ಸೊ ಅದನ್ನ ಖಾತ್ರಿ ಪಡಿಸಿಕೊಂಡ ನಂತರದಲ್ಲೇ ನಾವು ಇಂಟರ್ಪ್ರಿಟೇಷನ್ಗೆ ಒಳಪಡಿಸಬೇಕಾಗುತ್ತೆ. ಅಥವಾ ಇಂಟರ್ಪ್ರಿಟೇಷನ್ ಒಳಪಡಿಸಿದ ನಂತರ ನಾವು ಏನ್ ಜನರಲೈಸೇಷನ್ ಉದ್ದೇಶನೇ, ರಿಸರ್ಚ್ ನ ಉದ್ದೇಶ ಒಂದು ಸ್ಮಾಲ್ ಅಮೌಂಟ್ ಆಫ್ ಒಂದು 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 ನಮೂನೆಯನ್ನ ಕಲೆಕ್ಟ್ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಅಥವಾ ಆಯ್ಕೆ ಮಾಡಿಕೊಂಡು ಅವ್ರ ಮೇಲೆ ನಾವು ಸಂಶೋಧನೆಗಳನ್ನ ಮಾಡಿ ಬಂದಂತ ದತ್ತಾಂಶಗಳನ್ನ ಅಷ್ಟು ಪಾಪ್ಯುಲೇಷನ್ಗೆ ಜನರಲೈಸೇಷನ್ ಮಾಡುವಂಥದ್ದೇ ಒಂದು ಸೈಂಟಿಫಿಕ್ ಸಂಶೋಧನೆಯ ಒಂದು ಪ್ರಮುಖ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಏನಕ್ಕೋಸ್ಕರ? ಸೊ ಅಲ್ಲಿ ಅನೇಕ ರೀತಿಯಾದಂತಹ ಹಣದ ಉಳಿತಾಯ ಇರಬಹುದು, ಸಮಯದ ಉಳಿತಾಯ ಇರಬಹುದು. ಸೊ ಅದೇ ಒಂದು ಸೈಂಟಿಫಿಕ್ ಮೆಥಡ್ ಅಂತ ನಾವು ಹೇಳ್ಬೇಕು ಅಂತಾರೆ. ಅಲ್ಲಿ ಸೈಂಟಿಫಿಕ್ ಎಲಿಮೆಂಟ್ಗಳನ್ನ ನಾವು ಅಳವಡಿಸೋದ್ರಿಂದ, ಸೊ ಎಲ್ಲರನ್ನು ಒಂದು ಸಂಶೋಧನೆಯಲ್ಲಿ ಅಳವಡಿಸ್ತೀವಿ ಅಂತಾರೆ, ಅಲ್ಲಿ ಸೈಂಟಿಫಿಕ್ ಮೆಥಡೇ ಬರೋದಿಲ್ಲ ಅಲ್ಲಿ. ಸೊ ಹೀಗೆ ದತ್ತಾಂಶವನ್ನು ಸಂಗ್ರಹ ಮಾಡ್ಕೋಬೇಕು ಅನ್ನೋದು ಒಂದು ವಿಷಯ ಆಯ್ತು ಅಂತಂದ್ರೆ, ಆ ದತ್ತಾಂಶವನ್ನ ಯಾವ ಪ್ರಕ್ರಿಯೆಗಳಲ್ಲಿ ಅಥವಾ ಯಾವ ಫಾರ್ಮ್ಯಾಟ್ಗಳಲ್ಲಿ ದತ್ತಾಂಶವನ್ನ ಸಂಗ್ರಹ ಅಥವಾ ದಾಖಲು ಮಾಡ್ಕೋಬೇಕು ಅನ್ನೋದು ಸಹ ಬಹಳ ಪ್ರಮುಖ ಅಂತ ಅನ್ಸುತ್ತೆ. ಓಕೆ, ಸೊ ಡಿಸ್ಕಷನ್ ಪಾರ್ಟಿಗೆ ಬರೋಣ. ಡಿಸ್ಕಷನ್ ನಾವು ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಯಾವುದ್ರ ಆಧಾರದ ಮೇಲೆ? ಬಂದಿರತಕ್ಕಂತಹ ಒಂದು ರಿಸಲ್ಟ್ ನ ಆಧಾರದ ಮೇಲೆ. ರಿಸಲ್ಟ್ ಹೇಳುತ್ತೆ ಎಸ್ ದೇರ್ ಇಸ್ ಎ ಸಿಗ್ನಿಫಿಕೆಂಟ್. ಯಾವ ಲೆವೆಲ್? 0.05, 0.0 ಲೆವೆಲ್, ಯಾವುದೋ ಒಂದು ಲೆವೆಲ್ಸ್ ಅಲ್ಲಿ ಸಿಗ್ನಿಫಿಕೆಂಟ್ ಇದೆ ಅಂತ ಹೇಳುತ್ತೆ. ಸೊ ಇಲ್ಲಿ 3 ಪ್ರಾಬಬಿಲಿಟಿ ಬರುತ್ತೆ. ಒಂದು ಇನ್ ಟರ್ಮ್ಸ್ ಆಫ್ ಕಾರ್ಲೇಷನ್ ಅಂತ ಹೇಳ್ಬೇಕು ಅಂತಾರೆ, ನೋ ಕಾರ್ಲೇಷನ್ 1 ಪ್ರಾಬಬಿಲಿಟಿ, 0.05 ಲೆವೆಲ್ ಅನದರ್ ಪ್ರಾಬಬಿಲಿಟಿ, 0.01 ಲೆವೆಲ್ 1 ಮೋರ್ ಪ್ರಾಬಬಿಲಿಟಿ. ಸೊ ಈ 3 ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ. ಸೊ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್ ಅನ್ನೋದೇ ಆದ್ರೆ ಕಾರಣಗಳು ಏನು? 5 ಲೆವೆಲ್ ಅಲ್ಲಿ ಬಂದಿದೆ ಅಂದ್ರೆ ವೆರಿ ಸಿಗ್ನಿಫಿಕೆಂಟ್ ಕಾರ್ಲೇಷನ್ಸ್ ಇದೆ, ಬಟ್ ಕಡಿಮೆ ಪ್ರಮಾಣದಲ್ಲಿ. ಒಂದು ಅದರಲ್ಲಿ ಇರ್ತಕ್ಕಂಥ ಒಂದು ದತ್ತಾಂಶಗಳು ಏನ್ ಹೇಳ್ತಾ ಇದೆ, ಸಂಬಂಧಗಳ ನಡುವೆ ಸ್ವಲ್ಪ ಥಿಕ್ನೆಸ್ ಕಡಿಮೆ ಇದೆ, ಅದು 0.05 ಲೆವೆಲ್. 0.01 ಲೆವೆಲ್ ಅಂತಂದ್ರೆ ಸೊ ದೇರ್ ಇಸ್ ಹ್ಯೂಜ್ ಸಿಗ್ನಿಫಿಕೆಂಟ್ ಕಾರ್ಲೇಷನ್ ಬಿಟ್ವೀನ್ ಒನ್ ವೇರಿಯೇಬಲ್ ಟು ಅನದರ್ ವೇರಿಯೇಬಲ್ ಅಂತ. ಸೊ ಈ 3 ಪ್ರಾಬಬಿಲಿಟಿ ಡಿಸ್ಕಷನ್ ಅಲ್ಲಿ ನಮಗೆ ಬೇಕಾಗಿರುವಂತ ವಸ್ತು ವಿಷಯಗಳು. ಸೊ 0.01 ಲೆವೆಲ್ ಬಂದಿದೆ ಅಂತ ಅಂದ್ರೆ ಕಾರಣಗಳೇನು, ಅದಕ್ಕೆ ಜಸ್ಟಿಫಿಕೇಶನ್ ಏನು, ಅದಕ್ಕೆ ಇರ್ತಕ್ಕಂಥ ಕಾರಣಗಳು ಈಗ ಆಲ್ರೆಡಿ ಎಕ್ಸಿಸ್ಟೆಡ್ ಆಗಿರ್ತಕ್ಕಂಥ ಲಿಟ್ರೇಚರ್ ಏನ್ ಹೇಳುತ್ತೆ. ಸೊ ಅವ್ರದ್ದು ಸೈಟೇಷನ್ಸ್ ಅನ್ನ ನಾವಲ್ಲಿ ರೆಫರ್ ಅನ್ನ ಮಾಡ್ಬೇಕು, ಅಥವಾ ಜಸ್ಟ್ ಅವ್ರ ಸೈಟೇಷನ್ ಅಲ್ಲಿ ರೆಫರ್ ಮಾಡ್ಬೇಕು. 0.05 ಲೆವೆಲ್ ಅಲ್ಲಿ ಬಂದಿದೆ ದತ್ತಾಂಶ ಅಥವಾ ಒಂದು ಇಂಟರ್ಪ್ರಿಟೇಷನ್, ಅದಕ್ಕೆ ಇರ್ತಕ್ಕಂಥ ಪ್ರಾಬಬಲ್ ರೀಸನ್ಸ್. ಸೊ ಪ್ರಾಬಬಲ್ ರೀಸನ್ಸ್ ಸೊ ನಾವು ಹೇಳೋ ಪ್ರಕಾರ ಯಾವುದಾದ್ರೂ ಆಗಿರಬಹುದು ಅಂತ ಅಲ್ಲ, ಅದಕ್ಕೆ ಒಂದು ಸೈದ್ಧಾಂತಿಕವಾದಂತಹ ವಿವರಣೆಗಳಿರ್ಬೇಕು. ಓಕೆ, ಒಂದು ಸಿದ್ಧಾಂತದ ಮುಖಾಂತರ ಒಂದು ಎಕ್ಸ್ಪ್ಲನೇಷನ್ಸ್ ಇರಬೇಕು. ಆ ಎಕ್ಸ್ಪ್ಲನೇಷನ್ಸ್ಗೆ ಈಗಾಗಲೇ ಕಂಡಕ್ಟ್ ಮಾಡಿರ್ತಕ್ಕಂತಹ ಅಥವಾ ಎಕ್ಸಿಸ್ಟೆಂಟ್ ಆಗಿರ್ತಕ್ಕಂತಹ ಒಂದು ರಿಸರ್ಚ್ ಸೈಟೇಷನ್ ನ ಒಂದು ಕೊಟೇಶನ್ ಅನ್ನ ಕೊಡ್ಬೇಕಾಗುತ್ತೆ. ನೀವು ಒಂದು
ರಿಸರ್ಚ್ ಪೇಪರ್ ಅನ್ನ ನೀವು ಗೂಗಲ್ ನಲ್ಲಿ ಯಾವುದೋ ಒಂದು ಸ್ಟ್ರೆಸ್ ಕೋಪಿಂಗ್ ಅಂತ ಒಂದು ಟೈಪ್ ಮಾಡಿ, ನಿಮ್ಗೆ ಅನೇಕ ಸೈಟೇಷನ್ಸ್ ಗಳು ಸಿಗುತ್ತೆ. ಸೈಟೇಷನ್ಸ್ ಗಳು ಸಿಕ್ಕಿದ್ರೆ ಒಂದೊಂದ್ ಬೈ ಕ್ಲಿಕ್ ಮಾಡ್ತಾ ಹೋಗಿ. ಸೊ ಅಲ್ಲಿ ನೀವು ಒಂದು ಪೇಪರ್ ಅನ್ನ ನೋಡೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಯಾವ ಇಯರ್, ಒಂದು ಜರ್ನಲ್ ಅಂತ ಬಂದ್ರೆ ಒಂದು ಜರ್ನಲ್ ಯಾವಾಗ ಪಬ್ಲಿಷ್ ಆಯ್ತು, ಎಷ್ಟನೇ ವ್ಯಾಲ್ಯೂಮು, ಓಕೆ ISSN ಅಥವಾ ISBN, ಸೊ ಯಾವ ನಂಬರು, ಎಷ್ಟನೇ ಪೇಜ್ ಇಂದ ಎಷ್ಟನೇ ಪೇಜ್ ವರೆಗೂ ಇದೆ. ಸೊ ಎಲ್ಲಾ ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಎಷ್ಟು ಆಥರ್ಸ್ಗಳು ಜಸ್ಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ರೆಫರೆನ್ಸ್ ಕೊಟ್ಟಿದ್ದಾರೆ, ಸೊ ಎಲ್ಲದೂ ಸಹ ಹೋಗ್ತಾ ಹೋಗುತ್ತೆ. ಲಾಸ್ಟ್ ಅಲ್ಲಿ ರೆಫರೆನ್ಸ್ ಸೆಕ್ಷನ್ಸ್ ಅಂತ ಇರುತ್ತೆ. ರೆಫರೆನ್ಸ್ ಸೆಕ್ಷನ್ಸ್ ಅಲ್ಲಿ ಸೊ ಎಷ್ಟು ಸೈಟೇಷನ್ಸ್ ಅಲ್ಲಿ ರೆಫರ್ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಇನ್ಫಾರ್ಮೇಶನ್ ಅಥವಾ ದತ್ತಾಂಶ ಸಿಗ್ತಾ ಹೋಗುತ್ತೆ. ರಿಸರ್ಚ್ ನಾವ್ ಏನು ಹೇಳ್ತಾ ಹೋಗಿದೀವಿ ಮೆಥಡಾಲಜಿನಲ್ಲಿ, ಏನ್ ರಿಸಲ್ಟ್ ಬಂದಿದೆ ಯೂನಿಟ್ 4 ಅಲ್ಲಿ, ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು ಅಥವಾ ಡಿಸ್ಕಷನ್ ಮಾಡ್ಬೇಕು 5th ಯೂನಿಟ್ ಅಲ್ಲಿ ಅಂತಂದ್ರೆ, ಅದಕ್ಕೆ ಸೈಟೇಷನ್ಸ್ ಗಳ ಮುಖಾಂತರ ಒಂದು ಜಸ್ಟಿಫಿಕೇಶನ್ ಅನ್ನ ಕೊಡ್ತಾ ಹೋಗ್ಬೇಕು. ಜಸ್ಟಿಫಿಕೇಶನ್ ಕೊಟ್ಟಾಗ್ಲೇ ಆ ಒಂದು ಸಂಶೋಧನೆಗೆ ಒಂದು ಅರ್ಥ ಬರ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಕಾರ್ಲೇಷನ್ಸ್ ಇದೆ, ಪಾಸಿಟಿವ್ ಕಾರ್ಲೇಷನ್ಸ್ ಇದೆ. ಪಾಸಿಟಿವ್ ಕಾರ್ಲೇಷನ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸಿಸ್ಟೆಡ್ ಜಸ್ಟಿಫಿಕೇಶನ್ ಕೊಡ್ಬೇಕು ಅನ್ನೋ ಕಾರಣಕ್ಕೂ ಒಂದು ಸಿಗ್ತಾ ಇಲ್ಲ, ಅಥವಾ ಯೂಸ್ ಅನೇಕ ಸಂಶೋಧನೆಗಳಾಗಿರತಕ್ಕಂಥದ್ದು ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇವೆರಡರ ಸಿಗ್ನಿಫಿಕೆಂಟ್ ಅದ್ರ ಮೌಲ್ಯಗಳು ಏನು, ಯಾವುದು ಎಷ್ಟು ಸೈಟೇಷನ್ಸ್ ಅನ್ನ ಹೊಂದಿದೆ, ಯಾವುದು ಎಷ್ಟು ಕೊಟೇಶನ್ ಅನ್ನ ಕೊಟ್ಟಿದ್ದಾರೆ, ಜಸ್ಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ಆ ಒಂದು ಪೇಪರ್, ಸೈಂಟಿಫಿಕ್ ಪೇಪರ್ ನ ಒಂದು ವ್ಯಾಲ್ಯೂ ಡಿಸೈಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ಎಂತದ್ದು ಒಂದು ಫ್ಯಾಕ್ಟರ್ ಅಂತ ಕರೀತಾರೆ. ಒಂದು ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ. ಆ ಫ್ಯಾಕ್ಟರ್ಸ್ ಏನಂತ ಅಂದ್ರೆ, ನಮ್ಮ ಪೇಪರ್, ನಾವೇನೋ ಒಂದು ಪೇಪರ್ ಅನ್ನ ಪಬ್ಲಿಷ್ ಮಾಡಿದ್ವಿ, ಅದು ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ, ಆ ಸೈಟೇಷನ್ ಎಷ್ಟು ಬಾರಿ ಅದು ರಿಪೀಟ್ ಆಗಿದೆ, ಅಂದ್ರೆ ಎಷ್ಟು ಬಾರಿ ಆ ಪೇಪರ್ ಯಾರು ರೆಫರೆನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಓಕೆ, ಸೊ ಎಷ್ಟು ಬಾರಿ ಅದು, ಸೊ ಅದನ್ನ ಲೋಡಿಂಗ್ ಫ್ಯಾಕ್ಟರ್ ಅಂತ ಒಂದು ಕರೀತಾರೆ. ಆ ಲೋಡಿಂಗ್ ಫ್ಯಾಕ್ಟರ್ಸ್ ಎಷ್ಟು ಪುನರಾವರ್ತನೆ ಆಗಿದೆ ಅನ್ನೋದ್ರ ಮೇಲೆ ಆ ಒಂದು ಸೈಂಟಿಫಿಕ್ ಪೇಪರ್ ನ ಒಂದು ವ್ಯಾಲ್ಯೂ ಡಿಸೈಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಆ ಒಂದು ಸೈಟೇಷನ್ ತೆಗೆದುಕೋಬೇಕು ಅಂತಂದ್ರೆ, ಸೊ ಎಲ್ಲಿಂದ ತೆಗೆದುಕೊಂಡಿರ್ತೀವಿ, ಏನ್ ತೆಗೆದುಕೊಂಡಿರ್ತೀವಿ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ಸ್ ಏನು ಮೂರಕ್ಕೂ ಮ್ಯಾಚ್ ಆಗೋ ರೀತಿಯಾಗಿರ್ಬೇಕು. ಓಕೆ, ಸೊ ಸೈಕಾಲಜಿಕಲ್ ಎಲಿಮೆಂಟ್ ಅಂತ ಬಂದಾಗ ನಾವು ಕೆಲವೊಂದು ಬಾರಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಕೆಲವೊಂದು ಬಾರಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನು ಸಹ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇದೇ ರೀತಿಯಾಗಿರತಕ್ಕಂತಹ ರಿಸಲ್ಟ್ ಅದು ಹೀಗೆ ಇರುತ್ತೆ, ಈಗ ಇರ್ಲೇಬೇಕು ಅನ್ನೋ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೈಕಾಲಜಿಕಲ್ ಎಲಿಮೆಂಟ್ ಅಲ್ಲಿ. ಸೊ ಯಾವುದೇ ರೀತಿಯಾದಂತಹ ಬಿಹೇವಿಯರಲ್ ನಾವು ಮೆಜರ್ಮೆಂಟ್ ಅನ್ನ ನಾವು ತೆಗೆದುಕೊಂಡು ಹೋದಾಗ, ಫಾರ್ ಎಕ್ಸಾಂಪಲ್ ಇವನ್ ಪರ್ಸನಾಲಿಟಿ ಅಂತ ತೆಗೆದುಕೊಂಡಾಗ, ಆಂಬಿವರ್ಟ್ ಯಾರು, ಇಂಟ್ರೋವರ್ಟ್ ಯಾರು, ಎಕ್ಸ್ಟ್ರಾವರ್ಟ್ ಯಾರು, ಸೊ ಕೆಲವೊಂದು ಡಿಫೈನ್ ಮಾಡ್ಬೋದು ಅಷ್ಟೇ. ಸೊ ಇಂತಿಂತ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಅಂತವ್ರು ಇಂತಿಂತ ಕ್ಯಾಟಗರಿಗೆ ಬರ್ತಾರೆ ಅಂತ. ಬಟ್ ಒಬ್ಬ ವ್ಯಕ್ತಿ ಯಾವ ಕ್ಯಾಟಗರಿಗೆ ಬರ್ತಾನೆ, ಓಕೆ, ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವನಲ್ಲಿ ಇರ್ತಕ್ಕಂತಹ ಗುಣಲಕ್ಷಣಗಳು ಸೊ ಸ್ಲೈಟ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕೆಲವೊಂದ್ಸರಿ ಪಾಸಿಟಿವ್ ಇಂದ ನೆಗೆಟಿವ್ಗೆ, ನೆಗೆಟಿವ್ ಸೈಡ್ ಇಂದ ಪಾಸಿಟಿವ್ ಸೈಡ್ಗೆ, ಓಕೆ, ಸೊ ಅಥವಾ ನ್ಯೂಟ್ರಲ್ ಸೈಡ್ಗೆ. ಓಕೆ, ಒಂದು ಆಟಿಟ್ಯೂಡ್ ಅಂತ ತೆಗೆದುಕೊಂಡಾಗ ಮನೋಭಾವಗಳು, ಮನೋವೃತ್ತಿಗಳು, ಸೊ ಇಂಟೆಲಿಜೆನ್ಸ್ ಲೆವೆಲ್. ಓಕೆ, SSLC ನಲ್ಲಿ ಟಾಪರ್, SSLC ವರೆಗೂ ಟಾಪರ್, ಸೊ ಆಮೇಲೆ ಏನಾಯ್ತು ಅನ್ನೋ ರೀತಿಯಾಗಿ ನಾವು ನೋಡ್ತೀವಿ ಅನೇಕ ಉದಾಹರಣೆಗಳನ್ನ. ಓಕೆ, ಸೊ ಎಲ್ಲದೂ ಸಹ ಅದರದೇ ಆದಂತಹ ಏರಿಳಿತಗಳು. ಎಲ್ಲಾ ವೇರಿಯೇಬಲ್ಸ್ಗಳು, ನಾವು ಏನು ಮೆಜರಬಲ್ ವೇರಿಯೇಬಲ್ಸ್ ಅಂತ ನಾವು ತೆಗೆದುಕೊಳ್ತೀವಿ, ಎಲ್ಲಾ ವೇರಿಯೇಬಲ್ಸ್, ಮೆಜರಬಲ್ ವೇರಿಯೇಬಲ್ಸ್ ಗಳಲ್ಲಿ ಅದರದೇ ಆದಂತಹ ಏರಿಳಿತಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಆ ಒಂದು ಕಾರಣಗಳಿಗೋಸ್ಕರ ಸೊ ನಾವು ಎಷ್ಟು ರಿಸರ್ಚ್ ಮಾಡ್ತೀವಿ, ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತೀವಿ, ಸೊ ಒಂದೊಂದು ಬಾರಿ ಒಂದೊಂದು ರೀತಿಯಾದಂತಹ ಉತ್ತರಗಳನ್ನ ಅಥವಾ ಫಲಿತಾಂಶಗಳನ್ನ ನಾವು ಪಡ್ಕೊಳ್ತಾ ಹೋಗಿದ್ದೀವಿ. ಅದ್ರ ಹಿಂದೆ ಈ ಒಂದು ಸೈಂಟಿಫಿಕ್ ಎಲಿಮೆಂಟ್ ಏನಿದೆಯಲ್ಲ, ಸೊ ಇದು ಯಾವತ್ತೂ ಸಹ ಬದಲಾಗ್ದಲೇ ಇರ್ತಕ್ಕಂಥದ್ದು.
ಸೊ ಆ ಬದಲಾಗ್ದಲೇ ಇರ್ತಕ್ಕಂಥ ಎಲಿಮೆಂಟ್ ಅಲ್ಲಿ ನಾವು ಹೋದ್ರೆ ಸೊ ಆಬ್ವಿಯಸ್ಲಿ ಸೊ ಆಲ್ಮೋಸ್ಟ್ ಆಲ್ ಒಂದು 90% ಆಫ್ ದ ರಿಸರ್ಚ್ ಆಕ್ಟಿವಿಟೀಸ್ ಒಂದು ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದನ್ನು ಅಟ್ಲೀಸ್ಟ್ ನಾವು ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಪಾಸಿಟಿವ್ ರಿಲೇಷನ್ ಇರ್ತಕ್ಕಂಥವ್ರು, ಎಸ್ ನಾವು ಒಂದಷ್ಟು 10 ಪೇಪರ್ಸ್ ಎಲ್ಲ ನಾವು ಸೈಟೇಷನ್ಸ್ ನೋಡಿದ್ರೆ ಅದರಲ್ಲಿ ಒಂದು 9-8 ಪೇಪರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡುವಂತ ರಿಸಲ್ಟ್ ಅನ್ನೇ ಹೊಂದಿರ್ತವೆ. ಒಂದು ಅಥವಾ ಎಕ್ಸೆಪ್ಷನಲ್ ಕೇಸಸ್ಗಳು ಸಹ ನಾವು ಕಾಣಬಹುದು ಸೈಕಾಲಜಿಕಲ್ ಅಥವಾ ಸೈಕಾಲಜಿ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್. ಓಕೆ, ಸೊ ಏನಕ್ಕೆ ಅಂತಂದ್ರೆ ಡೇಟಾ ಯಾವಾಗ ತೆಗೆದುಕೊಂಡಿರ್ತೀವಿ ಮತ್ತೆ ಅದು ಯಾವಾಗ ಕೆಲವೊಂದು ಬಾರಿ ಈ ಕೇಂದ್ರ ಪ್ರವೃತ್ತಿ ಅಥವಾ ಸಾಮಾನ್ಯ ಸಂಭವನೀಯ ರೇಖೆ ಅಂತ ಕರಿತೀವಲ್ಲ, ಅಥವಾ ಇನ್ ಟರ್ಮ್ಸ್ ಆಫ್ ಕ್ವಿನೆಸ್ ಕರ್ಟಸಿಸ್ ಅಂತ ಕರೆದಾಗ -2 to +2 ವಿತಿನ್ ಅ ರೇಂಜ್ ಇರಬೇಕು ಡೇಟಾ. ಇನ್ ಕೇಸ್ ಏನಾದ್ರೂ ಎಕ್ಸ್ಟ್ರೀಮ್ ಎಂಡ್ ಆಗಿದ್ದಾಗ -2 ನಲ್ಲೇ ಕುತ್ಕೊಂಡಾಗ ಅಥವಾ +2 ನಲ್ಲೇ ಇದ್ದಾಗ ಸೊ 0 ಆಗಿರ್ಬಹುದು. ಸೊ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಡೇಟಾ ಅಂತ ಹೇಳ್ಬಹುದು. 0 ಇದ್ರೆ ಅಂದ್ರೆ ಮೀನ್ ಮೀಡಿಯನ್ ಮೋಡ್ ಒಂದೇ ಇರ್ತಕ್ಕಂತಹ ದತ್ತಾಂಶಗಳು ಇತ್ತು ಅಂತಂದ್ರೆ ಸೊ ಇಟ್ ಇಸ್ ಫೈನ್ ಎನಫ್. ಈ ಎಕ್ಸ್ಟ್ರೀಮ್ ಅಲ್ಲಿ ಇರುತ್ತೆ, +2 ನಲ್ಲಿ ಇರಬಹುದು ಅಥವಾ -2 ನಲ್ಲಿ ಇರಬಹುದು. ಸೊ ಅಂತ ಮೂಮೆಂಟ್ ಅಲ್ಲಿ ಕೆಲವೊಂದು ಬಾರಿ ಕನ್ಸಿಡರ್ ಮಾಡ್ಕೋಬಹುದು ದತ್ತಾಂಶಗಳನ್ನ. ಆದ್ರೆ ಇಂಟರ್ಪ್ರಿಟೇಷನ್ ಅಂತ ಬರುವಂತ ಸಂದರ್ಭದಲ್ಲಿ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಬಂತು ಅಂತಂದಾಗ ಸೊ ಫಲಿತಾಂಶಗಳು ಏರಿಳಿತಗಳಾಗುವಂತ ಸಾಧ್ಯತೆಗಳು ಅಥವಾ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಜಸ್ಟಿಫಿಕೇಶನ್ ಅಲ್ಲಿ ಸೊ ಕೆಲವೊಂದು ವ್ಯತ್ಯಾಸಗಳಾಗುವಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಅದಕ್ಕೆ ಈ ರೇಂಜ್, ಸೊ ಅದಕ್ಕೂ ಮುಂಚೆ ಮೀನ್, ಮೀಡಿಯನ್, ಅದೇ ರೀತಿಯಾಗಿ ಮೋಡ್. ಸೊ ಈ ಮೋಡ್ ಮತ್ತೆ ಮೀಡಿಯನ್ ಮತ್ತೆ ಮೀನ್, ಸೊ ಈ ಮೂರು ಬಹಳ ಪ್ರಮುಖವಾಗುತ್ತೆ. ಸೊ ಅದ್ರ ಬೇಸ್ ಮೇಲೆ ಓಕೆ ನಾವು ಟಿ ಟೆಸ್ಟ್ ಅನ್ನ ಅಸೆಸ್ ಮಾಡ್ತೀವಿ. ಓಕೆ, ಸೊ ಫ್ರೀಕ್ವೆನ್ಸಿಗಳನ್ನ ನಾವು ನೋಡ್ತೀವಿ. ಫ್ರೀಕ್ವೆನ್ಸಿ ಯಾವುದು, ಎಷ್ಟು ಜನ ಒಂದು ಆಬ್ಜೆಕ್ಟಿವ್ ಅನ್ನ ಚೂಸ್ ಮಾಡ್ಕೊಂಡಿದ್ದಾರೆ, ಒಂದೇ ರೀತಿಯಾದಂತಹ ಡೈರೆಕ್ಷನ್ ಅಲ್ಲಿ ಉತ್ತರಗಳನ್ನ ಕೊಟ್ಕೊಂಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ ವೈಸ್ ವಿಲ್ ಕಮ್ ಟು ಒಂದು ಇಂಟರ್ಪ್ರಿಟೇಷನ್ ಅಂತ ಒಂದು ಅರ್ಥ ವಿವರಣೆಗೆ ಬರ್ಬೋದು. ಒಂದು ಇಂಟರ್ಪ್ರಿಟೇಷನ್ ಮಾಡುವಂತಹ ಒಂದು ಸಾಧ್ಯತೆಗಳಿರುತ್ತೆ ಒಂದು ಎಲಿಮೆಂಟ್ ಗಳನ್ನ ಇಟ್ಕೊಂಡು. ಓಕೆ, ಸೊ ಇಲ್ಲಿ ಸೆಟ್ ಆಫ್ ಡೇಟಾ ಏನಿರುತ್ತಲ್ಲ, ಸೆಟ್ ಆಫ್ ಡೇಟಾ ಬಹಳ ಇಂಪಾರ್ಟೆಂಟ್. ಸೊ ಅದನ್ನ ಯಾವ ರೀತಿಯಾಗಿ ನಾವು ಟ್ಯಾಬ್ಲೆಟ್ ಮಾಡ್ತೀವಿ. ಸೊ ಈಗ ಅನಾಲಿಸಿಸ್ ಮಾಡುವಂತ ಪ್ರಕ್ರಿಯೆಗಳು ಬಂತು ಅಂತ ಅಂದಾಗ ಸೊ ಬೈ ಮ್ಯಾನ್ಯುಯಲ್ ಮಾಡ್ಬೋದು, SPSS ಮಾಡ್ಬೋದು, ಅಮೋಸ್ ಮಾಡಬಹುದು, ಅದೇ ರೀತಿ ಎಕ್ಸೆಲ್ ಅಲ್ಲೂ ಸಹ ಮಾಡ್ತಾ ಹೋಗ್ಬೋದು. ಸೊ ಅರ್ಲಿಯರ್ ಈಗೆಲ್ಲ ಸಾಫ್ಟ್ವೇರ್ಗಳಿದೆ, ಸಾಫ್ಟ್ವೇರ್ಗಳಿಗೆ ನಾವು ಡೇಟಾ ಹಾಕಿದ್ರೆ ಸೊ ರೆಡಿಮೇಡ್ ಇನ್ಫಾರ್ಮೇಶನ್ಸ್ ಅಥವಾ ಟೇಬಲ್ಸ್ ವಿತ್ ಇಂಟರ್ಪ್ರಿಟೇಷನ್ಸ್ ವಿತ್ ಡಿಸ್ಕಷನ್ಸ್ ಎಲ್ಲ ಬಂದ್ಬಿಡುತ್ತೆ ನಮಗೆ. ಸೊ ಸಿಗ್ನಿಫಿಕೆಂಟ್ ಯಾವ ಲೆವೆಲ್ ಸಿಗ್ನಿಫಿಕೆಂಟ್ ಇದೆಯಾ, ಮೊದಲೆಲ್ಲ ಟೇಬಲ್ಸ್ ನೋಡ್ಬೇಕಿತ್ತು. ಮ್ಯಾನ್ಯುಯಲ್ ಎಲ್ಲ ಆಗಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ಸೊ ಒಂದು ಟಿ ವ್ಯಾಲ್ಯೂ ಎಷ್ಟೋ ಬರುತ್ತೆ, ಆ ಟಿ ವ್ಯಾಲ್ಯೂ ಸಿಗ್ನಿಫಿಕೆಂಟ್ 0.01 ಲೆವೆಲ್ 0.05 ಲೆವೆಲ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಇಂಟರ್ಪ್ರಿಟೇಷನ್ ಮಾಡಬೇಕಾಗಿದೆ. ಸೊ ಒಂದು 10, 20, 30 ಅಪ್ ಟು 50 ಡೇಟಾ ಆದ್ರೆ ಬೈ ಮ್ಯಾನ್ಯುಯಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದು 100, 200, 500, 1000 ಡೇಟಾ ಇತ್ತು ಅಂತಂದ್ರೆ ಸೊ ಮ್ಯಾನ್ಯುಯಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಯಾಕೆಂದ್ರೆ ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂಸ್ ಗಳೆಲ್ಲ ತುಂಬಾ ಯೂಸ್ ಡಿಫರೆನ್ಸಸ್ ಬಂದ್ಬಿಡುತ್ತೆ ಕೊನೆಗೆ. ಓಕೆ, ಸೊ ಎಷ್ಟೇ ಕಂಡುಹಿಡಬೇಕು ಅಂತಂದ್ರೆ ಸೊ ಅದೆಲ್ಲ ಮ್ಯಾನ್ ಮೇಡ್ ಎರರ್ಸ್ಗಳು ತುಂಬಾ ಹೋಗ್ತಾ ಹೋಗುತ್ತೆ. ಸೊ ಕೊನೆಗೆ ಇಂಟರ್ಪ್ರಿಟೇಷನ್ ಒಂದು ರೀತಿಯಾಗಿ ಬಂದ್ಬಿಡುತ್ತೆ. ಓಕೆ, ಸೊ ಟಿ ವ್ಯಾಲ್ಯೂ, ಆರ್ ವ್ಯಾಲ್ಯೂ ಇದನ್ನೆಲ್ಲ ಕಂಡುಹಿಡಬೇಕು ಅಂತಂದ್ರೆ ಸೊ ಇಟ್ ಈಸ್ ಯೂಸ್ ಟಫ್ ಬೈ ಮ್ಯಾನ್ಯುಯಲ್ ಅಂತ ಬಂದಾಗ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಅದನ್ನ ನಾವು SPSS ಅಲ್ಲಿ ಹಾಕಿದ್ರೆ ಯು ಕ್ಯಾನ್ ಗೆಟ್ ಈಸಿಲಿ ರೆಡಿಮೇಡ್ ಟೇಬಲ್ಸ್, ರೆಡಿಮೇಡ್ ಇನ್ಫಾರ್ಮೇಶನ್ಸ್, ಅಥವಾ ಒಂದು ಕ್ಲಿಕ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇಂಟರ್ಪ್ರಿಟೇಷನ್ ಅನ್ನ ಪಡ್ಕೊಳ್ತಾ ಹೋಗ್ಬೇಕು. ಸೊ ಅದಕ್ಕೆ ಬೇಕಾಗಿರುವಂತದ್ದು ಡೇಟಾ ಟ್ಯಾಬ್ಲೇಷನ್ ಮಾಡುವಂತ ಸಂದರ್ಭದಲ್ಲಿ ಈ ಡಿಜಿಟ್ ವೈಸು. ಓಕೆ, ಸೊ ಇಂಟರ್ಪ್ರಿಟೇಷನ್ಸ್. ಸೊ ಸಾಫ್ಟ್ವೇರ್ SPSS ಅಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಡೇಟಾ ಕೋಡಿಂಗ್ ಮಾಡುವಂಥದ್ದು ಇರ್ಬೋದು, ಡೇಟಾ ಡಿಕೋಡ್ ಮಾಡುವಂಥದ್ದು ಇರಬಹುದು, ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ಏನಕ್ಕೆ ಅಂತಂದ್ರೆ SPSS ಅಲ್ಲಿ ನಾವು ಆಲ್ಫಾಬೆಟ್ ಅನ್ನ ನಾವು ಎಂಟ್ರಿ ಮಾಡಿದ್ರೆ ಅದು ಕ್ಯಾಲ್ಕುಲೇಷನ್ಗೆ ತೆಗೆದುಕೊಳ್ಳೋದಿಲ್ಲ, ಎರರ್ ಅಂತ ಬರುತ್ತೆ. ಸೊ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಅಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ಮೇಲ್ ಫಿಮೇಲ್ ಅನ್ನೋದು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಸೊ ನಾವಲ್ಲಿ ಅಸೈನ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಹೆಸರುಗಳಿಗೆ, ಕೆಲವೊಂದು ಆಲ್ಫಾಬೆಟ್ಗೆ ಕೆಲವೊಂದು ನಂಬರ್ಸ್ ಅನ್ನ ಅಸೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮೇಲ್ ಅಂತ ಅಂದ್ರೆ 1, ಫಿಮೇಲ್ ಅಂತ ಅಂದ್ರೆ 2, ಅಥವಾ ನಮಗೆ ಬೇಕಾಗಿರುವಂತ ವ್ಯಾಲ್ಯೂಸ್ಗಳನ್ನ ಕೊಟ್ಕೊಂಡು ಅಥವಾ ಕೋಡಿಂಗ್ ಸಿಸ್ಟಮ್ ಅಲ್ಲಿ ನಾವು ಇಂಟರ್ಪ್ರಿಟೇಷನ್ ಮಾಡುವಂತ ನಂತರದಲ್ಲಿ ಅದನ್ನ ಡಿಕೋಡ್ ಮಾಡಿಕೊಂಡು ವ್ಯಾಲ್ಯೂಸ್ ಅನ್ನ ಕನ್ವರ್ಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆ SPSS ನಲ್ಲಿ. ಸೊ ನಾವ್ ಹೇಳ್ಬೇಕಾಗಿರೋದು ಏನಂತ ಅಂದ್ರೆ SPSS ಎಗೇನ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಒಂದು 6 ತಿಂಗಳು ಬೇಕಾಗುತ್ತೆ. SPSS ಬೇಕಾಗಿರೋದು ಬರೀ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ರಿಸರ್ಚ್ ಅಂತ ಅಂದ್ರೆ ಒಂದು 6-7 ಯೂನಿಟ್ ಬರುತ್ತೆ. ಇಂಟ್ರೊಡಕ್ಷನ್ ಇಂದ ಹಿಡಿದು ಏನೋ ಅಬ್ಸ್ಟ್ರಾಕ್ಟ್ ಇಂದ ಹಿಡಿದು ಲಾಸ್ಟ್ ಅಪೆಂಡಿಕ್ಸ್ ವರ್ಗು 7 ಯೂನಿಟ್ಸ್ ಬರುತ್ತೆ. ಈ SPSS ಬೇಕಾಗಿರೋದು 4th ಯೂನಿಟ್ ಅಲ್ಲಿ ಒಂದು ಪಾರ್ಟ್ ಅಷ್ಟೇ. ಓಕೆ, ಸೊ ಒಂದು ಪಾರ್ಟ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಡೇಟಾ ಟ್ಯಾಬ್ಯುಲೇಷನ್ ಹಿಡಿದು ಕ್ಯಾಲ್ಕುಲೇಷನ್ ಇಂದ ಹಿಡಿದು ಓಕೆ ಇಂಟರ್ಪ್ರಿಟೇಷನ್. ಸೊ ಅದೇ ಬಹಳ ಪ್ರಮುಖವಾಗಿ ಬೇಕಾಗಿರುವಂತದ್ದು. ಒಮ್ಮೆ ನಾವು ಏನಾದ್ರೂ ಅದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ದ ಎಂಟೈರ್ ರಿಸರ್ಚ್ ಆಕ್ಟಿವಿಟೀಸ್ ವಿಲ್ ಬಿ ವೆರಿ ಈಸಿ ಅಂಡ್ ಯೂಸ್ಫುಲ್. ಓಕೆ, ಸೊ ಇದು ಡೇಟಾ ಪ್ರೋಸೆಸ್ ಮಾಡುವಂತ ಪ್ರಕ್ರಿಯೆಗಳು, ಅದನ್ನು ಇಂಟರ್ಪ್ರಿಟ್ ಮಾಡುವಂತಹ ಬಗೆಗಳು, ಯಾವ ರೇಂಜ್ ಅಲ್ಲಿ ಅಥವಾ ಯಾವ ಒಂದು ಲೆವೆಲ್ಸ್ ಅಲ್ಲಿ ಡೇಟಾವನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು, ಅದಕ್ಕೆ ಕೊಡುವಂತ ಜಸ್ಟಿಫಿಕೇಶನ್ಸ್ ಏನು. ಓಕೆ, ಇಷ್ಟು ಇವತ್ತಿನ ಒಂದು ವಿಷಯ. ಸೊ ಇದರಲ್ಲಿ ಬರುವಂತದ್ದು ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಕೇಂದ್ರೀಯ ಪ್ರವೃತ್ತಿಗಳು. ಸೊ ಏನು ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಏನ್ ಬರುತ್ತೆ ಅದು ಆಬ್ವಿಯಸ್ಲಿ ಪ್ರಮುಖವಾಗಿರುತ್ತೆ. ಅದ್ರ ಮುಖಾಂತರವೇ ದತ್ತಾಂಶಗಳನ್ನ ನಾವು ಸಂಗ್ರಹ ಮಾಡ್ಕೋಬೇಕಾಗುತ್ತೆ. ದತ್ತಾಂಶಗಳ ಸಂಗ್ರಹ ಮಾಡ್ಕೊಂಡ ನಂತರದಲ್ಲೇ ಈ ಒಂದು ಎಂಟೈರ್ ಪ್ರೋಸೆಸ್ಗೆ ಅಂದ್ರೆ ಡೇಟಾ ಟ್ಯಾಬ್ಲೆಟ್ ಇಂದ ಹಿಡಿದು ಇಂಟರ್ಪ್ರಿಟೇಷನ್ ವರ್ಗು ಹಿಡಿದು ಅದನ್ನ ಇಂಟರ್ಪ್ರಿಟ್ ಮಾಡೋ ಪ್ರೋಸೆಸ್ ವರ್ಗು ಈ ಒಂದು ದತ್ತಾಂಶ ಅಂತಕ್ಕಂಥದ್ದು ಬಹಳ ಪ್ರಮುಖ. ಈ ದತ್ತಾಂಶ ಜನರಲೇಷನ್ಗೆ ಕಾರಣ ಆಗ್ತಾ ಹೋಗುತ್ತೆ. ಈ ಜನರಲೇಷನ್ಸ್ ಎಗೇನ್ ಮತ್ತೊಂದು ದತ್ತಾಂಶಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಅಗೇನ್ ದೇರ್ ಇಸ್ ಇಂಟರ್ ಲಿಂಕ್ ಬಿಟ್ವೀನ್ ದತ್ತಾಂಶ ಮತ್ತು ಇಂಟರ್ಪ್ರಿಟೇಷನ್ಸ್. ಸೊ ಇಷ್ಟು ಇವತ್ತಿನ ವಸ್ತು ವಿಷಯ. ಹೀಗೆ ಸಮಯ ಮುಂದಿದೆ. ನಮಸ್ಕಾರ.